ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ದೀಪಿಕಾ ಮಂಜುನಾಥ್. ಮೊದಲಿಗೆ ಮುಖ್ಯಾಂಶಗಳು. ಸ್ಕಂದ ಷಷ್ಠಿ ಪ್ರಯುಕ್ತ ಚಿಕ್ಕಬಳ್ಳಾಪುರ ನಗರದ ಸುಬ್ಬರಾಯನಪೇಟೆಯ ಸುಬ್ರಹ್ಮಣ್ಯ ಸ್ವಾಮಿಗೆ ವಿಶೇಷ ಪೂಜೆಗಳು. ಅದ್ದೂರಿ ರಥೋತ್ಸವ, ನಾಗರ ಕಲ್ಲುಗಳಿಗೆ ತೆನೆ ಎರೆದ ಭಕ್ತರು, ಸಂಜೆ ಮಹಾಮಂಗಳಾರತಿ ಸೇರಿದಂತೆ ಧಾರ್ಮಿಕ ಕಾರ್ಯಕ್ರಮಗಳು. ಕಾನೂನಿನ ಭಯ ಇಲ್ಲದೆ ವರ್ತಿಸುತ್ತಿರುವ ಪುಂಡರ ಗುಂಪು, ಹಾಡ ಹಗಲಿನಲ್ಲೇ ಮಚ್ಚು ತೋರಿಸಿ ದರೋಡೆ ಮಾಡಿದ ಖದೀಮರು, ಹಿಡಿಯಲು ಬಂದ ಸಾರ್ವಜನಿಕರಿಗೂ ಮಚ್ಚು ತೋರಿಸಿ ಪರಾರಿ. ರೈತ ಸಂಪರ್ಕ ಕೇಂದ್ರದ ಮೇಲೆ ಲೋಕಾಯುಕ್ತರ ದಾಳಿ. ಚಿಕ್ಕಬಳ್ಳಾಪುರ ಲೋಕಾಯುಕ್ತ ಎಸ್ಪಿ ಡಿವೈಎಸ್ಪಿ ಅವರಿಂದ ದಿಢೀರ್ ದಾಳಿ, ಕಕ್ಕಾಬಿಕ್ಕಿಯಾದ ರೈತ ಸಂಪರ್ಕ ಕೇಂದ್ರದ ಸಿಬ್ಬಂದಿ. ತೋಟದಲ್ಲಿ ಕೆಲಸ ಮಾಡುತ್ತಿದ್ದ ರೈತರ ಮೇಲೆ ಚಿರತೆಗಳ ದಾಳಿ. ಬೆಳೆಗೆ ಕೀಟನಾಶಕ ಸಿಂಪಡಿಸುತ್ತಿದ್ದ ಇಬ್ಬರು ರೈತರಿಗೆ ಗಾಯ. ಚಿರತೆ ದಾಳಿಯಿಂದ ಗಾಯಗೊಂಡವರಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ. ವಾರ್ತೆಗಳ ವಿವರ. ಸನಾತನ ಧರ್ಮದಲ್ಲಿ ಪ್ರತಿಯೊಂದು ದೇವರಿಗೂ ತನ್ನದೇ ಆದ ವೈಶಿಷ್ಟ್ಯವಿದೆ. ಇನ್ನು ಆಚರಣೆಗಳಂತೂ ಪ್ರತಿ ವಿಚಾರದಲ್ಲಿಯೂ ವಿಶೇಷತೆ ಪಡೆದಿವೆ. ನಾಗರ ಕಲ್ಲುಗಳಿಂದ ಆಂಜನೇಯವರೆಗೂ ಪ್ರತಿ ದೇವರು ಒಂದೊಂದು ವಿಚಾರಕ್ಕೆ ಪರಿಹಾರ ಸೂಚಿಸೋದು ಹಿಂದೂ ಧರ್ಮದಲ್ಲಿರುವ ನಂಬಿಕೆ. ಇಲ್ಲಿ ಪ್ರಕೃತಿಯೂ ದೇವರೇ, ಕಲ್ಲು ಕೂಡ ದೇವರೇ. ಇಂದು ಸ್ಕಂದ ಷಷ್ಠಿ, ಹಾಗಾಗಿ ಸುಬ್ಬರಾಯನಪೇಟೆಯ ಸುಬ್ರಹ್ಮಣ್ಯ ದೇವಾಲಯದಲ್ಲಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನೆರವೇರಿದವು. ಆಂಜನೇಯ ಎಂದರೆ ದೆವ್ವ ಭೂತಗಳ ನಿಯಂತ್ರಣ ಮಾಡೋ ದೇವರು. ರಾಮ ಎಂದರೆ ಆದರ್ಶ ಪುರುಷ. ಹಾಗೆಯೇ ಸುಬ್ರಹ್ಮಣ್ಯ ಎಂದರೆ ಆರೋಗ್ಯ ರಕ್ಷಣೆ ಮಾಡೋ ದೇವರು. ಹೌದು, ಸುಬ್ರಹ್ಮಣ್ಯ ಸ್ವಾಮಿಯನ್ನು ಸರ್ಜನ್ ಎಂದು ಕರೆಯಲಾಗುತ್ತದೆ. ಯಾವುದೇ ಸಂಕಷ್ಟದ ಅನಾರೋಗ್ಯ ಇದ್ದರೂ ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆ ಮಾಡಿದರೆ ಆರೋಗ್ಯ ಸುಧಾರಿಸುತ್ತದೆ ಎಂಬುದು ಸನಾತನ ಧರ್ಮದಲ್ಲಿರುವ ಪ್ರಬಲ ನಂಬಿಕೆ. ಅಂತಹ ಸುಬ್ರಹ್ಮಣ್ಯನಿಗೆ ಪ್ರಿಯವಾದ ದಿನ ಷಷ್ಠಿ. ಅದರಲ್ಲೂ ಸುಬ್ರಹ್ಮಣ್ಯ ಷಷ್ಠಿ ಕುಮಾರಸ್ವಾಮಿಗೆ ಪ್ರಿಯವಾದ ಷಷ್ಠಿಯಾಗಿದ್ದು, ಇಂದು ಚಿಕ್ಕಬಳ್ಳಾಪುರದ ಸುಬ್ಬರಾಯನಪೇಟೆಯಲ್ಲಿರುವ ಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯದಲ್ಲಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನೆರವೇರಿದವು. ಇಂದು ಸ್ಕಂದ ಷಷ್ಠಿಯ ಪ್ರಯುಕ್ತ ನಿನ್ನೆಯಿಂದಲೇ ಸುಬ್ರಹ್ಮಣ್ಯ ದೇವಾಲಯದಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳು ಆರಂಭವಾಗಿದ್ದವು. ಶುಕ್ರವಾರ ಉಪನಯನ, ಮಹಾಮಂಗಳಾರತಿ, ಏಕಾರತಿ ಸೇರಿದಂತೆ ವಿಶೇಷ ಪೂಜೆಗಳು ನೆರವೇರಿದವು. ಸ್ಕಂದ ಷಷ್ಠಿಯ ಪ್ರಯುಕ್ತ ಸುಬ್ರಹ್ಮಣ್ಯ ಸ್ವಾಮಿಯ ಉತ್ಸವ ಮೂರ್ತಿಯ ಮೆರವಣಿಗೆ ಅದ್ದೂರಿಯಾಗಿ ನೆರವೇರಿತು. ಅಲ್ಲದೆ ದೇವಾಲಯದ ಆವರಣದಲ್ಲಿರುವ ನಾಗರ ಕಲ್ಲುಗಳಿಗೆ ಸುಮಂಗಳಿಯರು ವಿಶೇಷ ಪೂಜೆಗಳನ್ನು ನೆರವೇರಿಸಿದರು.
ನಗರದ ಸುಬ್ಬರಾಯನಪೇಟೆಯಲ್ಲಿರುವ ಸುಬ್ರಹ್ಮಣ್ಯ ದೇವಾಲಯದ ಆವರಣದಲ್ಲಿಯೇ ನೂರಾರು ನಾಗರ ಕಲ್ಲುಗಳಿದ್ದು, ಈ ಕಲ್ಲುಗಳಿಗೆ ಮಹಿಳೆಯರು ವಿಶೇಷ ಅಲಂಕಾರ ಮಾಡುವ ಜೊತೆಗೆ ಹಾಲಿನ ತೆನೆ ಎರೆದು ವಿಶೇಷ ಪೂಜೆಗಳನ್ನು ನೆರವೇರಿಸಿದರು. ಇದು ಸುಬ್ರಹ್ಮಣ್ಯ ದೇವಸ್ಥಾನ ಸುಮಾರು 500 ವರ್ಷದ ಹಳೆ ದೇವಸ್ಥಾನ, ಅಷ್ಟೇ ಪವರ್ಫುಲ್ ಟೆಂಪಲ್ಲು. ಇವತ್ತು ಮಾರ್ಗಶಿರ ಶುದ್ಧ ಸೃಷ್ಟಿ ಅಂದ್ಬಿಟ್ಟು ಸುಬ್ರಹ್ಮಣ್ಯಂಗೆ ಬ್ರಹ್ಮರಥೋತ್ಸವನ ಏರ್ಪಾಡು ಮಾಡಿ ರಥೋತ್ಸವ ನಡೀತಾ ಇದೆ. ಹಿಂದಿನ ದಿವಸ ನಿನ್ನೆ ಉಪನಯನದ ಕಾರ್ಯ ಎಲ್ಲ ನಡೆದಿದೆ. ಇವತ್ತು ಬ್ರಹ್ಮರಥೋತ್ಸವ 12:30ರಿಂದ 1 ಗಂಟೆಗಿದೆ. ಇದು ಪ್ರೋಗ್ರಾಮ್ ಇದೆ. ರಾತ್ರಿ ಸಾಯಂಕಾಲಕ್ಕೂ 6:30ರಿಂದ 8 ಗಂಟೆವರೆಗೂ ಮಹಾಮಂಗಳಾರತಿಗಳೆಲ್ಲ ತಿರುಗಿನೋ ಇದೆ. ಇವತ್ತು ಸ್ಕಂದ ಸೃಷ್ಟಿ ಅಂತ ಸುಬ್ರಹ್ಮಣ್ಯಂಗೆ ವಿಶೇಷವಾದಂಥ ದಿನ. ಇವತ್ತು ಎಲ್ರಿಗೂ ಭಗವಂತ ಆರೋಗ್ಯ ಕೊಡಲಿ ಅಂತ ಹೇಳ್ಬಿಟ್ಟು ಸುಬ್ರಹ್ಮಣ್ಯ ಸರ್ಜನ್ ಡಾಕ್ಟರ್ ಇದ್ದಾಗೆ ಪ್ರಪಂಚಕ್ಕೇನೆ ಎಲ್ರಿಗೂ ಆರೋಗ್ಯ ಭಾಗ್ಯ ಕೊಡಬೇಕು ಅಂದ್ಬಿಟ್ಟು ಇವತ್ತು ಸುಬ್ರಹ್ಮಣ್ಯ ದೇವರು ಈ ಭೂಮಿಗೆ ಬಂದು ಈ ಒಂದು ಸ್ಕಂದ ಸೃಷ್ಟಿ ಆಚರಣೆ ಮಾಡಿದಂಥ ದಿನ ಇವತ್ತು. ಇನ್ನು ದೇವಾಲಯದಲ್ಲಿ ಬೆಳಗಿನಿಂದಲೇ ದೇವರಿಗೆ ಅಲಂಕಾರ ಸೇರಿದಂತೆ ವಿವಿಧ ಪೂಜೆಗಳು ನೆರವೇರಿದವು. ಸುಬ್ರಹ್ಮಣ್ಯ ಮೊದಲೇ ಹೇಳಿದಂತೆ ಆರೋಗ್ಯ ಕಾಪಾಡುವ ದೇವರಾಗಿದ್ದು, ಸುಬ್ಬರಾಯನಪೇಟೆಯಲ್ಲಿರುವ ಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯದ ಶತಮಾನಗಳಿಗೂ ಹಳೆಯ ಪುರಾತನ ದೇಗುಲವಾಗಿದೆ. ಸುಬ್ಬರಾಯನಪೇಟೆಯಲ್ಲಿರುವ ಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯ ಶತಮಾನಗಳಿಂದಲೂ ಹಳೆಯ ಪುರಾತನ ದೇಗುಲವಾಗಿದೆ. ಇಲ್ಲಿ ಬಂದು ದೇವರಿಗೆ ಪೂಜೆ ಸಲ್ಲಿಸಿದರೆ ಚರ್ಮರೋಗ, ಕಿವಿಯ ಬೇನೆ ಸೇರಿದಂತೆ ವಿವಿಧ ಕಾಯಿಲೆಗಳು ನಿವಾರಣೆಯಾಗುವ ಜೊತೆಗೆ ವಿವಾಹ ಆಗುವುದು, ಮಕ್ಕಳಾಗದವರಿಗೆ ಮಕ್ಕಳಾಗುವುದು ನಡೆಯುತ್ತದೆ ಎಂಬ ನಂಬಿಕೆ ಭಕ್ತರಲ್ಲಿ ಬಲವಾಗಿದೆ. ಹಾಗಾಗಿಯೇ ಅನಾದಿ ಕಾಲದಿಂದಲೂ ಇಲ್ಲಿನ ದೇವಾಲಯ ಸಕಲ ಸಮಸ್ಯೆಗಳನ್ನು ನಿವಾರಣೆ ಮಾಡೋ ದೇವಾಲಯವಾಗಿ ಖ್ಯಾತಿ ಪಡೆದಿದೆ. ಈ ದಿನ ಸುಬ್ರಹ್ಮಣ್ಯ ಸ್ವಾಮಿ ಸೃಷ್ಟಿ ಇರೋದರಿಂದ ವಿಶೇಷತೆ ಏನಂದರೆ ಇಲ್ಲಿ ನಾವು ಈ ದೇವಸ್ಥಾನ ತುಂಬ 500 ವರ್ಷದ ಪುರಾತನವಾದದ್ದು. ಇಲ್ಲಿ ದೇವಸ್ಥಾನದಲ್ಲಿರುವಂತಹ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಗೆ ಈ ದಿನ ವಿಶೇಷವಾದ ಪೂಜೆಗಳು ನಡೆಯುತ್ತೆ. ಭಕ್ತಾದಿಗಳು ಕೂಡ ಹೆಚ್ಚಿಗೆ ಸಂಖ್ಯೆಯಲ್ಲಿ ಬರ್ತಿದ್ದಾರೆ. ಇಲ್ಲಿ ಬಂದು ಪೂಜೆ ಮಾಡಿದವ್ರಿಗೆಲ್ಲ ತುಂಬ ಒಳ್ಳೆಯದಾಗಿದೆ. ಒಂದು ಚರ್ಮ ಸಮಸ್ಯೆ ಆಗಿರ್ಬೋದು, ಮದುವೆ ಆಗಿರ್ಬೋದು, ಮಕ್ಕಳಿನ ಸಮಸ್ಯೆ ಆಗಿರ್ಬೋದು, ಈ ಥರ ಹಲವಾರು ಸಮಸ್ಯೆಗಳಿಗೆ, ಕಿವಿ ನೋವಿನ ಬಾಧೆ ಇರ್ಬೋದು, ಈ ಥರದಕ್ಕೆ ಎಲ್ಲದಕ್ಕೂ ಈ ಸುಬ್ರಹ್ಮಣ್ಯೇಶ್ವರ ದೇವರ ಪೂಜೆ ಮಾಡಿದ ಎಲ್ಲರಿಗೂ ಒಳ್ಳೆಯದಾಗಿದೆ. ಹಾಗೆ ಇವತ್ತಿನ ವಿಶೇಷತೆ ಏನಂದರೆ ಸುಬ್ರಹ್ಮಣ್ಯ ಸೃಷ್ಟಿ ವರ್ಷವೂ ವಿಜೃಂಭಣೆಯಿಂದ ನಡೆಸ್ತಾ ಇರ್ತಾರೆ. ಅನ್ನ ಸಂತರ್ಪಣೆ ನಡೆಯುತ್ತೆ. ಮೊದಲೆಲ್ಲ ಏನೇ ಸಮಸ್ಯೆಗಳಿದ್ರೂ ಪರಿಹಾರ ಆಗಲಿಕ್ಕೆ ಉರುಳು ಸೇವೆ ಹೀಗೆಲ್ಲ ಮಾಡ್ತಿದ್ರು. ಈಗ ಬಂದು ಪೂಜೆ ಮಾಡಿಕೊಂಡು ನಾಗರಕಲ್ಲಿಗೆ ಹಾಲನ್ನು ತನಿ ಎರೆದು ದೇವ್ರನ್ನ ಪೂಜೆ ಮಾಡಿಕೊಂಡು ಹೋಗ್ತಿದ್ದಾರೆ. ತುಂಬ ಚೆನ್ನಾಗಿದೆ. ಎಲ್ಲರೂ ಬರಬೇಕು, ಬಂದು ದೇವರ ಕೃಪೆಗೆ ಪಾತ್ರರಾಗಬೇಕು. ಹಾಗೆ ಸಂಜೆ ಕೂಡ ಬೆಳಗ್ಗೆ ಈಗ ರಥೋತ್ಸವ ಇದೆ, ಮತ್ತು ಸಂಜೆ ಮಹಾಮಂಗಳಾರತಿ ಪೂಜೆ, ಪ್ರಸಾದ ವಿನಿಯೋಗ ಎಲ್ಲ ಇರುತ್ತೆ. ಖಂಡಿತ ಎಲ್ಲರೂ ಬರಬೇಕು. ನಾವು ಬಂದಿದ್ದೀವಿ, ನೀವು ಬನ್ನಿ. ಇನ್ನು ಈ ಹಿಂದೆ ಇದೇ ಸ್ಕಂದ ಷಷ್ಠಿಯ ದಿನ ಎಡೆಮಡೆ ಸೇವೆ ನಡೆಯುತ್ತಿತ್ತು. ಸುಬ್ರಹ್ಮಣ್ಯ ವೃತ್ತಿಯಿಂದ ಎಂಜಿಲು ಎಲೆಗಳ ಮೇಲೆ ಚರ್ಮ ರೋಗ ಸೇರಿದಂತೆ ಇತರೆ ಕಾಯಿಲೆಗಳಿಂದ ಬಳಲುತ್ತಿರುವವರು ಬರೀ ಮೈಯಲ್ಲಿ ಉರುಳಾಡಿದರೆ ಸಮಸ್ಯೆಗಳು ನಿವಾರಣೆಯಾಗಿ ಆರೋಗ್ಯ ಸುಧಾರಿಸುತ್ತದೆ ಎಂಬ ನಂಬಿಕೆ ಇತ್ತು. ಆದರೆ ಕಳೆದ ಕೆಲ ವರ್ಷಗಳ ಹಿಂದೆ ಎಡೆಮಡೆ ಸೇವೆಯ ವಿಚಾರವಾಗಿ ತೀವ್ರ ವಿರೋಧ ವ್ಯಕ್ತವಾಗಿತ್ತು. ಇದರಿಂದಾಗಿ ಸರ್ಕಾರ ಎಡೆಮಡೆ ಸೇವೆಯನ್ನು ನಿಷೇಧ ಮಾಡಿ ಆದೇಶಿಸಿದೆ. ಹಾಗಾಗಿ ಪ್ರಸ್ತುತ ಈ ದೇವಾಲಯದಲ್ಲಿ ಎಡೆಮಡೆ ಸೇವೆ ನಡೆಯದಿದ್ದರೂ ಇತರೆ ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳು ಯಶಸ್ವಿಯಾಗಿ ನೆರವೇರುತ್ತಿರುವುದು ವಿಶೇಷವಾಗಿದೆ. ಇದು ಪುರಾತನದ ಒಂದು 500 ವರ್ಷದ ದೇವಸ್ಥಾನ. ನಾವು ಸುಮಾರು ಒಂದು 25-35 ವರ್ಷದಿಂದ ಇಲ್ಲಿ ಬರ್ತಾ ಇದ್ದೀವಿ. ಎಲ್ಲರಿಗೂ ಒಳ್ಳೆಯದಾಗೈತೆ ಮತ್ತು ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ ಅಂತ ನಾವು ಎಲ್ಲ ಬೇಡ್ಕೊತಾ ಇದ್ದೀವಿ. ಅದರಿಂದ ನಮ್ಮ ಇಲ್ಲಿ ಪುರಾತನ ದೇವಸ್ಥಾನ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದಿಂದ ಪ್ರತಿಯೊಂದು ಜನಕ್ಕೂ ಭಾಳ ಒಳ್ಳೆಯದಾಗೈತೆ. ಯಾರೂ ಸಂಕೋಚ ಪಡೋಕ್ಕಿಲ್ಲ. ನಂದಕುಮಾರ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.
ಹಾಡಹಗಲೇ ಮಚ್ಚು ಹಿಡಿದು ಯುವಕರು ರಾಬರಿಗಿಳಿದಿರುವ ಘಟನೆ ಇದೀಗ ಬೆಳಕಿಗೆ ಬಂದಿದ್ದು ಜನರು ಹೊರಗೆ ಸಂಚರಿಸಲು ಹೆದರುವ ಸ್ಥಿತಿ ನಿರ್ಮಾಣವಾಗಿದೆ. ಪುಂಡರು ಪೊಲೀಸರ ಭಯ ಇಲ್ಲದೆ ವರ್ತಿಸುತ್ತಿದ್ದು ಇಂತಹವರ ವಿರುದ್ಧ ಕಾನೂನು ಕ್ರಮ ಜರುಗಿಸದಿದ್ದರೆ ಮುಂದೆ ಇದು ತೀವ್ರ ರೂಪ ತಾಳುವ ಆತಂಕವನ್ನು ಪ್ರಜ್ಞಾವಂತರು ವ್ಯಕ್ತಪಡಿಸಿದ್ದಾರೆ. ಹಗಲಿನಲ್ಲಿಯೇ ಪುಂಡರ ಗುಂಪು ಮಾರಕಾಸ್ತ್ರಗಳನ್ನು ಹಿಡಿದು ದರೋಡೆಗೆ ಇಳಿದಿರುವ ಪ್ರಕರಣ ಇದೀಗ ಬೆಳಕಿಗೆ ಬಂದಿದ್ದು ಚಿಕ್ಕಬಳ್ಳಾಪುರದ ಜನತೆ ಬೆಚ್ಚಿ ಬೀಳುವಂತಾಗಿದೆ. ಮಚ್ಚು ತೋರಿಸಿ ಬೆದರಿಸಿ ಯುವಕನ ಬಳಿ ದರೋಡೆ ಮಾಡಲಾಗಿದ್ದು ಬೈಕ್ನಲ್ಲಿ ಬಂದ ಇಬ್ಬರು ಯುವಕರು ಮತ್ತೊಬ್ಬ ಯುವಕನಿಂದ ರಾಬರಿ ಮಾಡಿರುವುದಾಗಿ ತಿಳಿದು ಬಂದಿದೆ. ಚಿಕ್ಕಬಳ್ಳಾಪುರ ತಾಲೂಕಿನ ಕುಡುವತಿ ಹುರುಳಗುರ್ಕಿ ಮಾರ್ಗದ ಬಳಿ ಈ ದರೋಡೆ ಪ್ರಕರಣ ನಡೆದಿದ್ದು ರಾಬರಿ ಮಾಡಿ ಮುದ್ದೇನಹಳ್ಳಿ ಸತ್ಯಸಾಯಿ ಆಸ್ಪತ್ರೆ ಗೇಟ್ ಬಳಿ ಕಳ್ಳರು ಬಂದಿರುವುದು ಬಹಿರಂಗವಾಗಿದೆ. ಮುದ್ದೇನಹಳ್ಳಿಯ ನಂದಿನಿ ಬೂತ್ ಬಳಿ ಬೈಕ್ ನಿಲ್ಲಿಸಿ ಟೀ ಕುಡಿದಿರುವ ದರೋಡೆಕೋರರು ನಂತರ ಮುಂದೆ ಸಾಗಿದ್ದಾರೆ. ರಾಬರಿ ಮಾಡಿದ ವಿಡಿಯೋ ರೆಕಾರ್ಡ್ ಮಾಡಿ ಪಕ್ಕದಲ್ಲಿಯೇ ಇದ್ದ ತೋಟದ ಮನೆಯವರು ಸಾಮಾಜಿಕ ಜಾಲತಾಣದಲ್ಲಿ ಹರಿಯಬಿಟ್ಟಿದ್ದು ರಾಬರಿ ಮಾಡಿದವರನ್ನ ಕಂಡುಹಿಡಿಯಲು ಸಾರ್ವಜನಿಕರು ಮುಂದಾಗಿದ್ದಾರೆ. ಇದರಿಂದ ಕುಪಿತಗೊಂಡ ದರೋಡೆಕೋರರು ಸಾರ್ವಜನಿಕರಿಗೆ ಮಚ್ಚು ತೋರಿಸಿ ಬೆದರಿಸಿ ಕಳ್ಳರು ಪರಾರಿಯಾಗಿದ್ದಾರೆ. ಈ ಘಟನೆ ನಂದಿಗಿರಿಧಾಮ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದ್ದು ಪ್ರಕರಣ ದಾಖಲಾಗಿದೆ. ಎಲ್ಲರಿಗೂ ನಮಸ್ಕಾರ. ಇವತ್ತು ಬೆಳಿಗ್ಗೆ ನಂದಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಕುಡವತಿ ವಿಲೇಜ್ ಹತ್ರ ಒಂದು ರಾಬರಿ ಕೇಸ್ ರಿಪೋರ್ಟ್ ಆಗಿದೆ. 8:45 ಟೈಮಲ್ಲಿ ಬೈಕಲ್ಲಿ ಹೋಗುವಾಗ ಟೈಮಲ್ಲಿ ಅವರಿಗೆ ಅಡ್ಡ ಹಾಕಿ ಒಂದು ನೈಫ್ ಥರ ತೋರಿಸಿ ಚಾಕು ಥರ ತೋರಿಸಿ ಅವರಿಗೆ ಹೆದರಿಸಿ ಅವರಿಂದ ದುಡ್ಡು ತಗೊಂಡು ಹೋಗಿದ್ದಾರೆ. ಸೊ ಅರೌಂಡ್ 2,000 to 3,000 ದುಡ್ಡು ಏನಾದರೂ ಇತ್ತು ಅವ್ರ ಹತ್ರ, ಅದು ಕಿತ್ಕೊಂಡು ಹೋಗಿದ್ದಾರೆ. ಸೊ ಅದು ನಾವು ಆಮೇಲೆ ನಮಗೆ ಮಾಹಿತಿ ಬಂದಿದೆ. ಸೊ ನಾವು ಅವರಿಗೆ ಟ್ರೇಸ್ ಮಾಡೋಕ್ಕೆ ಕೂಡ ಟ್ರೈ ಮಾಡಿದ್ದೀವಿ. ದೇವನಹಳ್ಳಿ ತನಕ ಅವರಿಗೆ ಇದು ಟ್ರೇಸ್ ಮಾಡಿದ್ದೀವಿ ನಾವು. ಅಲ್ಲಿ ಅವ್ರದ್ದು ಹೆಲ್ಮೆಟ್ ವಗೇರ ಸಿಕ್ಕಿದೆ ನಮಗೆ. ಸೊ ಈಗ ನಾವು ಪತ್ತೆ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ಬೇಗ ಇದನ್ನು ಪತ್ತೆ ಮಾಡಿ ಆರೋಪಿಗೆ ಅರೆಸ್ಟ್ ಮಾಡ್ತೀವಿ. ನಂದಕುಮಾರ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ರೈತ ಸಂಪರ್ಕ ಕೇಂದ್ರದಲ್ಲಿ ರೈತರಿಗೆ ನೀಡಬೇಕಾದ ಸವಲತ್ತುಗಳು ಸಮರ್ಪಕವಾಗಿ ವಿತರಣೆಯಾಗುತ್ತಿವೆಯೇ ಇಲ್ಲವೇ ಎಂಬ ಬಗ್ಗೆ ಲೋಕಾಯುಕ್ತ ಪೊಲೀಸರು ದಿಢೀರ್ ದಾಳಿ ನಡೆಸಿ ಪರಿಶೀಲನೆ ನಡೆಸಿದ್ದು, ಲೋಕಾಯುಕ್ತರ ದಾಳಿಯಿಂದ ರೈತ ಸಂಪರ್ಕ ಕೇಂದ್ರದಲ್ಲಿ ಕರ್ತವ್ಯ ನಿರ್ವಹಿಸುವ ಸಿಬ್ಬಂದಿ ಕಕ್ಕಾಬಿಕ್ಕಿಯಾಗಿದ್ದಾರೆ. ರೈತರ ಅನುಕೂಲಕ್ಕಾಗಿ ಪ್ರತಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ರೈತ ಸಂಪರ್ಕ ಕೇಂದ್ರಗಳನ್ನು ತೆಗೆದಿರುವ ಸರ್ಕಾರ ಈ ಕೇಂದ್ರಗಳ ಮೂಲಕ ರೈತರಿಗೆ ಅಗತ್ಯವಿರುವ ಸೌಲಭ್ಯಗಳನ್ನು ಒದಗಿಸುತ್ತಿದೆ. ಅಲ್ಲದೆ ಕೃಷಿ ಮತ್ತು ತೋಟಗಾರಿಕಾ ವಿಚಾರಗಳಿಗೆ ಸಂಬಂಧಿಸಿ ರೈತರು ಅರ್ಜಿ ಸಲ್ಲಿಸಲು ರೈತ ಸಂಪರ್ಕ ಕೇಂದ್ರಗಳನ್ನೇ ಅವಲಂಬಿಸಬೇಕಿದೆ. ಇಂತಹ ರೈತ ಸಂಪರ್ಕ ಕೇಂದ್ರಗಳಲ್ಲಿ ರೈತರಿಗೆ ಸಮರ್ಪಕವಾಗಿ ಸೌಲಭ್ಯಗಳು ಸಿಗುತ್ತಿವೆ ಇಲ್ಲವೇ ಎಂಬುದನ್ನು ಪರಿಶೀಲಿಸಲು ಇಂದು ಲೋಕಾಯುಕ್ತ ಪೊಲೀಸರು ದಿಢೀರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ಘಟನೆ ನಡೆಯಿತು. ಚಿಕ್ಕಬಳ್ಳಾಪುರ ತಾಲೂಕಿನ ನಂದಿ ಗ್ರಾಮದ ರೈತ ಸಂಪರ್ಕ ಕೇಂದ್ರಕ್ಕೆ ಚಿಕ್ಕಬಳ್ಳಾಪುರ ಲೋಕಾಯುಕ್ತ ಎಸ್ಪಿ ಹಾಗೂ ಡಿವೈಎಸ್ಪಿ ದಿಢೀರ್ ದಾಳಿ ಮಾಡಿ ಪರಿಶೀಲನೆ ನಡೆಸಿದರು. ಲೋಕಾಯುಕ್ತ ಅಧಿಕಾರಿಗಳ ದಾಳಿಯಿಂದ ರೈತ ಸಂಪರ್ಕ ಕೇಂದ್ರದ ಸಿಬ್ಬಂದಿ ಕೆಲ ಕಾಲ ಕಕ್ಕಾಬಿಕ್ಕಿಯಾಗಿದ್ದಾರೆ. ಸಿಬ್ಬಂದಿ ಬಳಿ ಮಾಹಿತಿ ಪಡೆದುಕೊಂಡ ಅಧಿಕಾರಿಗಳು ರೈತರಿಗೆ ಸಮರ್ಪಕವಾಗಿ ಸವಲತ್ತುಗಳನ್ನು ಒದಗಿಸುವಂತೆ ತಾಕೀತು ಮಾಡಿದ್ದಾರೆ.
ಲೋಕಾಯುಕ್ತ ಎಸ್ಪಿ ಆಂಟನಿ ಜಾನ್ ಹಾಗೂ ಡಿವೈಎಸ್ಪಿ ವೀರೇಂದ್ರ ಬಾಬು ದಾಳಿ ನಡೆಸಿದ್ದರು. ನಂದಕುಮಾರ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ತೋಟದಲ್ಲಿ ಕೆಲಸ ಮಾಡುತ್ತಿದ್ದ ರೈತರ ಮೇಲೆ 2 ಚಿರತೆಗಳು ಏಕಾಏಕಿ ದಾಳಿ ನಡೆಸಿದ್ದು, ಈ ದಾಳಿಯಲ್ಲಿ 2 ರೈತರಲ್ಲಿ ಒಬ್ಬರಿಗೆ ತೀವ್ರ ಗಾಯಗಳಾಗಿದ್ದರೆ ಮತ್ತೊಬ್ಬರಿಗೆ ಸಣ್ಣ ಪುಟ್ಟ ಗಾಯಗಳಾಗಿವೆ ಎಂದು ತಿಳಿದು ಬಂದಿದೆ. ಬೆಳ್ಳಂಬೆಳಗ್ಗೆ ನಡೆದ ಚಿರತೆಗಳ ದಾಳಿಯಿಂದ ಅರಸೀಕೆರೆ ವ್ಯಾಪ್ತಿಯ ಜನರು ತೀವ್ರ ಆತಂಕಕ್ಕೆ ಒಳಗಾಗಿದ್ದಾರೆ. ಹಾಸನ ಜಿಲ್ಲೆ ಅರಸೀಕೆರೆ ತಾಲೂಕಿನ ಬಾಣಾವರ ಹೋಬಳಿಯ ಬೆಂಡಕೆರೆ ಗ್ರಾಮದ ಕಾರಿಕಲ್ ಗುಡ್ಡದ ಬಳಿ ರೈತರು ಬೆಳಗಿನ ಜಾವ 8 ಗಂಟೆಗೆ ಹೊಲದಲ್ಲಿ ಟೊಮ್ಯಾಟೊ ಬೆಳೆಗಳಿಗೆ ಔಷಧಿ ಸಿಂಪಡಿಸಲು ಹೋದ ಮಂಜುನಾಥ್ ಹಾಗೂ ಬಸವರಾಜ್ ಎಂಬ ರೈತರ ಮೇಲೆ ಪೊದೆಗಳಲ್ಲಿ ಅಡಗಿ ಕುಳಿತಂತಹ 2 ಚಿರತೆ ಏಕಾಏಕಿ ಇಬ್ಬರ ಮೇಲೆ ದಾಳಿ ಮಾಡಿದೆ. ಮಂಜುನಾಥ್ ಎನ್ನುವವರಿಗೆ ತಲೆಗೆ ಹಾಗೂ ಕೈಕಾಲುಗಳಿಗೆ ತೀವ್ರವಾಗಿ ದಾಳಿ ಮಾಡಿದ್ದು, ಇನ್ನೊಬ್ಬ ಬಸವರಾಜ್ ಎನ್ನುವವರಿಗೆ ಅಲ್ಪ ಸ್ವಲ್ಪ ಗಾಯವಾಗಿದೆ. ಇನ್ನು ದಾಳಿ ವೇಳೆ ಕೈಯಲ್ಲಿದ್ದಂತಹ ಔಷಧಿ ಸಿಂಪಡಿಸುವ ಪ್ಲಾಸ್ಟಿಕ್ ಕ್ಯಾನುಗಳಿಂದ ಚಿರತೆಗಳ ಮೇಲೆ ಬೀಸಾಡಿದ್ದಾರೆ. ಗಾಬರಿಗೊಂಡ ಚಿರತೆಗಳು ಓಡಿ ಹೋಗಿದೆ. ನಂತರ ಗಾಯಾಳುಗಳು ಕಿರುಚುವ ಶಬ್ದವನ್ನು ಕೇಳಿದ ಅಕ್ಕಪಕ್ಕ ಜಮೀನಿನವರು ಓಡಿ ಬಂದು ಗಾಯಗೊಂಡವರನ್ನ ಜಯಚಾಮರಾಜೇಂದ್ರ ಸಾರ್ವಜನಿಕರ ಆಸ್ಪತ್ರೆಯಲ್ಲಿ ದಾಖಲಿಸಿದ್ದಾರೆ. ನಂತರ ಹೆಚ್ಚಿನ ಚಿಕಿತ್ಸೆಗಾಗಿ ಹಾಸನದ ಆಸ್ಪತ್ರೆಗೆ ಕಳುಹಿಸಿಕೊಡಲಾಗಿದೆ. ಈ ಸಂದರ್ಭದಲ್ಲಿ ಅರಣ್ಯ ಅಧಿಕಾರಿ ವೆಂಕಟೇಶ್ ನಾಯಕ್ ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು. ನಾವು ಬೆಳಗ್ಗೆ ಎದ್ದು ಹೊಡೆದ ಔಷಧಿ ಹೊಡೆಯಕ್ಕೆ ಹೋಗಿದ್ದು, ಔಷಧಿ ಕದ್ಕೊಂಡು ಔಷಧಿ ಕ್ಯಾನ್ ಹೊತ್ಕೊಂಡಾಗ ಇಮ್ಮಿಡಿಯಿಂದ ಬಂದು 2 ಚಿರತೆಗಳು ಅಟ್ಯಾಕ್ ಮಾಡಿ ನನಗೂ ಅಟ್ಯಾಕ್ ಮಾಡಿದ್ರು. ನಾನು ತಪ್ಪಿಸ್ಕೊಂಡೆ. ಇವನಿಗೆ ಎಲ್ಲ ಪೂರ್ತಿ ಎಲ್ಲ ಮಕ್ಕನಲ್ಲೇ ಕಿತ್ತಾಕ್ಬಿಟ್ಟಿದ್ದಾರೆ. ಕರ್ಕೊಂಡು ಹಾಸ್ಪಿಟಲ್ಗೆ ಬಂದು ಅಡ್ಮಿಟ್ ಮಾಡಿದ್ದೀವಿ. ನಮಗೇನು ಪರಿಹಾರ ಏನು ಒದಗಿಸಿ ಕೊಡಬೇಕು. ಬೆಂಡೆಕೆರೆ ನಮ್ಮದು ಕೆಲಸ ಕರ್ಕೊಂಬಂದಿದ್ದೆ. ಬೆಂಡೆಕೆರೆ ಗೊಲ್ರೆಡ್ಡಿ ಮಂಜುನಾಥ್ ಅಂತ, ನಮ್ಮ ಹೆಸರು ಬಸವರಾಜ್ ಅಂತ. 7:50ರಲ್ಲಿ ಬೆಳಿಗ್ಗೆ 8 ಗಂಟೆಗೆ ಬೆಳಿಗ್ಗೆ 7:50ರಲ್ಲಿ ಈ ಥರ ಮಾಡಿದ್ದಾರೆ. ಇದಕ್ಕೆ ಕ್ರಮ ಕೈಗೊಂಡು ನಮಗೆ ಪರಿಹಾರ ಒದಗಿಸಿಕೊಡ್ತಾರೆ. ಚಂದ್ರು ಯಾದವ್, ಸಿಟಿವಿ ನ್ಯೂಸ್, ಅರಸೀಕೆರೆ. ಶಾಲೆಯಲ್ಲಿ ತರಲೆ ಮಾಡಿದ ಎಂಬ ಕಾರಣಕ್ಕೆ ಮೈಮೇಲೆ ಬಾಸುಂಡೆ ಬರುವಂತೆ ಬಾರಿಸಿರುವ ಜಿಲ್ಲಾ ಉತ್ತಮ ಶಿಕ್ಷಕಿ ಪ್ರಶಸ್ತಿ ಪಡೆದ ಶಿಕ್ಷಕಿ ಮಗುವಿಗೆ ಹೊಡೆದಿರುವುದನ್ನು ಪೋಷಕರು ಪ್ರಶ್ನಿಸಿದರು ಎಂಬ ಕಾರಣಕ್ಕೆ ತರಗತಿಯಲ್ಲಿ ವಿದ್ಯಾರ್ಥಿಗೆ ಬಹಿಷ್ಕಾರ ಹಾಕಿ ವಿಕೃತಿ ಮೆರೆದಿರುವ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಶಾಲೆಯಲ್ಲಿ ವಿದ್ಯಾರ್ಥಿಯೊಬ್ಬ ತೀಟ್ಲೆ ಮಾಡುತ್ತಿದ್ದ ಎಂಬ ಕಾರಣಕ್ಕೆ ಕೆಂಪು ಬಣ್ಣದ ಬಾಸುಂಡೆ ಬರುವ ರೀತಿಯಲ್ಲಿ ಬೆನ್ನಿಗೆ ಹೊಡೆದಿರುವ ಘಟನೆ ತಾಲೂಕಿನ ಗೋಪಸಂದ್ರ ಸರ್ಕಾರಿ ಶಾಲೆಯಲ್ಲಿ ನಡೆದಿದೆ. ಚಿಂತಾಮಣಿ ತಾಲೂಕಿನ ಹಂದಿಗೋಜಿಗಡ್ಡ ಗ್ರಾಮದ ಗುರುಪ್ರಸಾದ್ ಎಂಬ 7ನೇ ತರಗತಿ ವಿದ್ಯಾರ್ಥಿಗೆ ಗೋಪಸಂದ್ರ ಗ್ರಾಮದ ಸರ್ಕಾರಿ ಶಾಲಾ ಶಿಕ್ಷಕಿ ಪ್ರಮೀಳಾ ಎಂಬುವವರು ಮನ ಬಂದಂತೆ ಬಾರಿಸಿದ್ದು, ಶಿಕ್ಷಕಿಯನ್ನು ಅಮಾನತು ಮಾಡುವಂತೆ ವಿದ್ಯಾರ್ಥಿಯ ಅಜ್ಜ ಒತ್ತಾಯಿಸಿದ್ದಾರೆ. ವಿದ್ಯಾರ್ಥಿ ಗುರುಪ್ರಸಾದ್ ಪುಸ್ತಕದಲ್ಲಿನ 2 ಸಾಲು ಪಾಠ ಓದಿಲ್ಲ ಅಂತೇಳಿ ಚೇಪೆ ಗಿಡದ ರೆಂಬೆ ಕಿತ್ತುಕೊಂಡು ಬಂದು ಮನ ಬಂದಂತೆ ನಮ್ಮ ಮೇಡಂ ಬಾರಿಸಿದ್ದಾರೆ ಎಂದು ವಿದ್ಯಾರ್ಥಿ ಗುರುಪ್ರಸಾದ್ ತನ್ನ ಅಳಲು ತೋಡಿ ಏಟು ತಿಂದ ವಿದ್ಯಾರ್ಥಿ ಶಾಲೆಯಲ್ಲಿ ಪ್ರಮೀಳಾ ಮೇಡಂ ಇದ್ದರೆ ನಾನು ಶಾಲೆಗೆ ಹೋಗುವುದಿಲ್ಲ ಎಂದು ಹಠ ಮಾಡುತ್ತಿರುವುದಾಗಿ ತಿಳಿದು ಬಂದಿದೆ. ಇನ್ನು ಘಟನೆ ಕುರಿತು ಮಾತನಾಡಿದ ಶಿಕ್ಷಕಿ ಪ್ರಮೀಳಾ ಅವರು, ವಿದ್ಯಾರ್ಥಿ ಗುರುಪ್ರಸಾದ್ ಶಾಲೆಯ ಕೆಲ ವಿದ್ಯಾರ್ಥಿಗಳ ಮೇಲೆ ರೌಡಿಸಂ ಮಾಡಿ ಶೌಚಾಲಯದ ಒಳಗೆ ಹಾಕಿ ಕೆಲ ವಿದ್ಯಾರ್ಥಿಗಳನ್ನು ಹೊಡೆಯುತ್ತಿರುವುದಾಗಿ ಕೆಲ ವಿದ್ಯಾರ್ಥಿಗಳ ಪೋಷಕರು ತಿಳಿಸಿದ್ದಾರೆ. ನನ್ನ ಹೆಸರು ಬಾಲಪ್ಪ. ನಮ್ಮ ಮೊಮ್ಮಗ
ಗುರುಪ್ರಸಾದ್ ಗೋಕುಲ್ ಹೈಸ್ಕೂಲು. ನಾನು ಅವ್ನು ಹೊಡೆದಿದ್ರು ಕೇಳೋದಕ್ಕೆ ಹೋಗಿದ್ದಕ್ಕೆ ಮೇಡಮ್ ಇಟ್ಕೊಂಡು ಇಲ್ಲಪ್ಪ ಹೊಡೆದಿದ್ದೇನೆ, ಯಾಕೆ ಮೇಡಮ್ ಹೊಡೆದಿದ್ದಂತೆ ಈ ಥರ ಹೊಡಿಬೇಕಲ್ಲ, ಏನಕ್ಕೋಸ್ಕರ ಹೊಡೆದೆ ಅಂತ ಕೇಳಿದ್ವಿ. ಇಲ್ಲಪ್ಪ ಹೊಡೆದು ತುಪ್ಪಾಯ್ತು ಅಂದ್ರು. ನಾವು ಅದಕ್ಕೆ ಸುಮ್ಮನೆ ಬಂದ್ಬಿಟ್ಟಿವಿ. ನಿನ್ನೆ ನಾವು ಬಂದ ಮೇಲೆ ಮಧ್ಯಾಹ್ನ ಹೋಗಿ ಹುಡುಗರು ಯಾರು ಮಾತಾಡ್ಬೇಡಿ, ನೀವು ಅವನ ಜೊತೆಗೆ ಯಾರು ಹೋಗ್ಬೇಡಿ, ನೀವು ಯಾರು ಅವ್ನು ಮಾತಾಡಿ ಅವನೇ ಸಿಗಲ್ಲ ಕೂತ್ಕೊಳ್ಳಿ ಅಂತ ಮಧ್ಯಾಹ್ನ ಹೇಳಿದ್. ನಾವು ಹೋಗಿ ಬಂದ ಮೇಲೆ ಹೇಳಿರೋರು ಅಷ್ಟೇ, ಇನ್ನೇನಿಲ್ಲ. ಏನು ಪ್ರಾಬ್ಲಮ್ ಅಂತ ಹೊಡೆದ ಮೇಲೆ ಏನು ಅಂತ ಇದು ಕನಕಾರ ಏನು ಮಾಡೋನೆ, ನೀನು ಈ ಥರ ಹೊಡೆದಿದೆಯಲ್ಲ ಅಂತ ಕೇಳಿದ್ರೆ ಅದು ರೆಸ್ಪಾನ್ಸೇ ಇಲ್ಲ. ಮಧ್ಯಾಹ್ನ ಮೇಲೆ ಹಿಂಗೆ ಹೇಳ್ತಾವಳೆ, ಏನೋ ಅವ್ನು ಯಾರು ಮಾತಾಡ್ಬಾರ್ದಂತೆ, ಅವ್ನ ಜೊತೆಗೆ ಯಾರು ಹೋಗ್ಬಾರ್ದಂತೆ. ಆ ಸ್ಟೂಡೆಂಟ್ ಅವನೇ ಹೇಳಿರೋದು. ಬೆಳಗ್ಗೆ ನ್ಯೂಸಲ್ಲಿ ನಿಮ್ಗೆ ಬಂದಿದ್ದೆ ನೋಡಿ, ಅವನೇ ಹೇಳಿರೋದು, ನಾವಲ್ಲ. ತಮಗೆ ದೂರು ನೀಡಿದ್ದು ಅಲ್ಲದೆ ಶಾಲೆಯ ಬಳಿ ಗಲಾಟೆ ಮಾಡುವುದಾಗಿ ಎಚ್ಚರಿಸಿದ್ದರು. ಆದ್ದರಿಂದ ವಿದ್ಯಾರ್ಥಿಗಳನ್ನು ಹೊಡೆಯುತ್ತಿದ್ದ ವಿಚಾರ ಗುರುಪ್ರಸಾದ್ ಪೋಷಕರಿಗೆ ತಿಳಿಸಿ ಶಾಲೆಯ ಬಳಿ ಬರುವುದಕ್ಕೆ ಹೇಳಿದಾಗ ಅವರು, ನೀವು 2 ಹೊಡೆದು ಬುದ್ಧಿವಾದ ಹೇಳಿ ಮೇಡಮ್, ನಮ್ಮ ಮಾತು ಆತ ಕೇಳುವುದಿಲ್ಲ ಎಂದು ತಿಳಿಸಿದ ಪರಿಣಾಮ ನಾನು ಹೊಡೆದೆ ಎಂದು ಶಿಕ್ಷಕಿ ತಪ್ಪೊಪ್ಪಿಕೊಂಡಿದ್ದಾರೆ. ಇನ್ನು ವಿದ್ಯಾರ್ಥಿಯನ್ನು ಮನ ಬಂದಂತೆ ಥಳಿಸಿದ ಶಿಕ್ಷಕಿ ವಿದ್ಯಾರ್ಥಿಯ ಮನೆಗೆ ಹೋಗಿ ಪೋಷಕರಿಗೆ ಕ್ಷಮೆಯಾಚಿಸಿ, ಹೊಡೆದಿದ್ದು ತಪ್ಪು ಆಯಿತು, ಇನ್ನು ಮುಂದೆ ಹಾಗೆ ಹೊಡೆಯಲ್ಲ ಎಂದು ಕ್ಷಮೆಯಾಚಿಸಿ ಬಂದಿರುವುದಾಗಿ ತಿಳಿದು ಬಂದಿದೆ. ಘಟನೆ ಕುರಿತು ವಿದ್ಯಾರ್ಥಿ ಒಂದು ಥರ ಮತ್ತು ಶಿಕ್ಷಕಿ ಒಂದು ಥರ ಮಾಹಿತಿ ನೀಡುತ್ತಿರುವುದರಿಂದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಕೂಲಂಕುಷವಾಗಿ ತನಿಖೆ ಮಾಡಿ ಕ್ರಮ ಕೈಗೊಳ್ಳಬೇಕಾಗಿದ್ದು, ಕಾನೂನುಬದ್ಧವಾಗಿ ಶಿಕ್ಷಕಿ ತಪ್ಪು ಮಾಡಿರುವುದರಿಂದ ಶಿಕ್ಷಕಿಗೆ ಶಿಕ್ಷೆಯಾಗಬೇಕೆಂಬುದು ಪ್ರಬುದ್ಧರ ಒತ್ತಾಯವಾಗಿದೆ. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಚಿಂತಾಮಣಿ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯಲಿದೆ. ಕಾವೇರಿ ಬೋರ್ವೆಲ್ಸ್ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಬೋರ್ವೆಲ್ ಕೊರೆಸುವ ಸಮಸ್ತ ಆತ್ಮೀಯ ರೈತ ಬಾಂಧವರಿಗೆ ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಡಗಲ್ ಪಾತೂರ್ ಅಮರೀಶ್ ರವರ ವತಿಯಿಂದ ಸಂತಸದ ಸುದ್ದಿ. ಕಾವೇರಿ ಬೋರ್ವೆಲ್ಸ್ನಲ್ಲಿ ಬೋರ್ವೆಲ್ ಕೊರೆಸುವ ನಮ್ಮ ಅನ್ನದಾತ ಬಾಂಧವರಿಗೆ ಸಾಧಾರಣ ಬೆಲೆ ಮತ್ತು ಉತ್ತಮ ರಿಯಾಯಿತಿಗಳೊಂದಿಗೆ ಬೋರ್ವೆಲ್ ಕೊರೆಸಿಕೊಡುತ್ತೇವೆ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ 2% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಹಾಗೆಯೇ ಮತ್ತೊಂದು ಸಂತಸ ಸುದ್ದಿ ಎಂದರೆ, ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಪ್ರೀತಿಯ ರೈತ ಬಾಂಧವರಿಗೆ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ 25% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ನಮ್ಮ ಕಾವೇರಿ ಬೋರ್ವೆಲ್ಸ್ನಲ್ಲಿ ಬೋರ್ವೆಲ್ಸ್ ಕೊರೆಸುವ ಆತ್ಮೀಯ ರೈತ ಬಾಂಧವರಿಗೆ ಯಾವುದೇ ರೀತಿಯ ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಸೇರಿದಂತೆ ಇನ್ನಿತರ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ. ಹಾಗೂ ನಮ್ಮಲ್ಲಿಯೇ ಉತ್ತಮ ಗುಣಮಟ್ಟದ ಮಾರುಕಟ್ಟೆ ಬೆಲೆಗೆ ಕೇಸಿಂಗ್ ಪೈಪ್ ಹಾಕಿಕೊಡುತ್ತೇವೆ. ಈ ಎಲ್ಲ ರಿಯಾಯಿತಿಗಳು ನಿಮ್ಮ ಕಾವೇರಿ ಬೋರ್ವೆಲ್ಸ್ನಲ್ಲಿ ಮಾತ್ರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನಿಮ್ಮ ಯುವ ರೈತ ಬಾಂಧವ ಅಡ್ಗಲ್ ಪಾತೂರ್ ಅಮರೀಶ್, ಕಾವೇರಿ ಬೋರ್ವೆಲ್ ಏಜೆನ್ಸಿ. ಮೊಬೈಲ್ ಸಂಖ್ಯೆ 8951883365. ಕಚೇರಿ ವಿಳಾಸ ಕಾವೇರಿ ಬೋರ್ವೆಲ್ಸ್, 3ನೇ ಮಹಡಿ, ಕೆಇಬಿ ಮುಂಭಾಗ, ಪೋಸ್ಟ್ ಆಫೀಸ್ ಪಕ್ಕ, ಬಿಬಿ ರೋಡ್, ಚಿಕ್ಕಬಳ್ಳಾಪುರ ತಾಲೂಕು ಮತ್ತು ಜಿಲ್ಲೆ. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, ಎಂಜಿ ರಸ್ತೆ, ಚಿಕ್ಕಬಳ್ಳಾಪುರ. ನುರಿತ ಚರ್ಮರೋಗ ತಜ್ಞರಿಂದ ಚರ್ಮರೋಗಕ್ಕೆ ಸಂಬಂಧಪಟ್ಟ ತೊಂದರೆಗಳು, ಗಜ್ಜಿ, ತೊನ್ನು, ತುರಿಕೆ, ಸೋರಿಯಾಸಿಸ್, ಎಕ್ಸಿಮಾ, ಲೈಂಗಿಕ ರೋಗಗಳು, ಉಗುರುಗಳ ಸಮಸ್ಯೆ, ಕೂದಲಿಗೆ ಸಂಬಂಧಪಟ್ಟ ಸಲಹೆಗಳು, ಕೂದಲು ಉದುರುವುದು, ಬಿಳಿ ಕೂದಲು, ಸ್ತ್ರೀಯರಿಗೆ ಕೈಕಾಲುಗಳ ಮೇಲೆ ಅನವಶ್ಯಕ ಕೂದಲು ಬೆಳೆಯುವುದು, ಸೌಂದರ್ಯಕ್ಕೆ ಸಂಬಂಧಪಟ್ಟ ಸಲಹೆಗಳು, ಮೊಡವೆಗಳು, ಚರ್ಮ ಒಡೆಯುವುದು, ಒಣಚರ್ಮ, ಆಯಿಲ್ ಸ್ಕಿನ್, ಸ್ಕಿನ್ ರ್ಯಾಷಸ್ ಇತರೆ ಕಾಯಿಲೆಗಳಿಂದ ಶೀಘ್ರ ಗುಣಮುಖರಾಗಲು ಸಲಹೆ ಮತ್ತು ಚಿಕಿತ್ಸೆಯನ್ನ ನೀಡಲಾಗುವುದು. ಫಿಸಿಷಿಯನ್ ಸಹ ಲಭ್ಯವಿದ್ದು ಎಲ್ಲ ರೀತಿಯ ಸೋಂಕುಗಳು, ಮಧುಮೇಹ ಆರೈಕೆ, ಅಧಿಕ ರಕ್ತದೊತ್ತಡ, ಉಸಿರಾಟ ಸಂಬಂಧಿತ ರೋಗಗಳು, ಹೃದಯ ಸಂಬಂಧಿತ ರೋಗಗಳ ಚಿಕಿತ್ಸೆ ಹಾಗೂ ವೃದ್ಧಾರೋಗ್ಯ ಆರೈಕೆ ಮಾಡಲಾಗುವುದು. ವಿಶೇಷ ಸೂಚನೆ: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6ರಿಂದ 9 ಗಂಟೆಯವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892036068.
RHL ಕ್ರಿಕೆಟ್ ಹಬ್ಬ 2024 ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ಮತ್ತು RHL ಹೋಮ್ ಲೋನ್ಸ್ ಕನ್ಸಲ್ಟೆನ್ಸಿ ಚಿಕ್ಕಬಳ್ಳಾಪುರ ಇವರ ವತಿಯಿಂದ RHL ಕಪ್ 2024 ರಾಷ್ಟ್ರ ಮಟ್ಟದ ಟೆನ್ನಿಸ್ ಬಾಲ್ ಕ್ರಿಕೆಟ್ ಟೂರ್ನಮೆಂಟ್ ದಿನಾಂಕ 7-12-2024 ರಿಂದ 8-12-2024 ರವರೆಗೆ. ಸ್ಥಳ ಸರ್ ಎಂವಿ ಸ್ಟೇಡಿಯಂ. ಹಗಲು ರಾತ್ರಿ ಪಂದ್ಯಾವಳಿಗಳು. ಪ್ರಥಮ ಬಹುಮಾನ 2,22,227 ರೂಪಾಯಿ ನಗದು ಮತ್ತು ಆಕರ್ಷಕ ಟ್ರೋಫಿ. ದ್ವಿತೀಯ ಬಹುಮಾನ 1,11,111 ರೂಪಾಯಿ ನಗದು ಮತ್ತು ಆಕರ್ಷಕ ಟ್ರೋಫಿ. ಸರ್ವರಿಗೂ ಆದರದ ಸುಸ್ವಾಗತ. ಜೈನ್ ಮಿಷನ್ ಹಾಸ್ಪಿಟಲ್, ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಇನ್ನು ಮುಂದೆ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿಗೆ ಹೋಗಬೇಕು ಎಂಬ ಚಿಂತೆ ಬೇಡ. ಚಿಕ್ಕಬಳ್ಳಾಪುರದ ಮೊಟ್ಟ ಮೊದಲ ಅತ್ಯಾಧುನಿಕ ತಂತ್ರಜ್ಞಾನ, ಗುಣಮಟ್ಟದ ವೈದ್ಯಕೀಯವನ್ನು ಒಳಗೊಂಡ ಏಕೈಕ ಆಸ್ಪತ್ರೆ ಜೈನ್ ಮಿಷನ್ ಹಾಸ್ಪಿಟಲ್. ದಿನದ 24 ಗಂಟೆಗಳು ನೆಬುಲೈಸೇಷನ್, ಹೆರಿಗೆ, ICU, ಟ್ರಾಮ್ ಸೆಂಟರ್, ಆಂಬ್ಯುಲೆನ್ಸ್ ಸೇವೆಗಳು ಲಭ್ಯವಿದೆ. ಜೈನ್ ಮಿಷನ್ ಆಸ್ಪತ್ರೆಯು 4 ಅಂತಸ್ತಿನ ಕಟ್ಟಡವನ್ನು ಒಳಗೊಂಡಿದ್ದು 100 ಹಾಸಿಗೆಗಳುಳ್ಳ ಸುಸಜ್ಜಿತವಾದ ಆಸ್ಪತ್ರೆಯಾಗಿದೆ. ಅಲ್ಲದೆ ಸುಧಾರಿತ ಲ್ಯಾಬ್ ಸೌಲಭ್ಯಗಳು, ಎಕ್ಸ್ರೇ, OT ಕಾಂಪ್ಲೆಕ್ಸ್, ಲ್ಯಾಬ್ ಸೇವೆಗಳು, ಒಳಗಿನ ರೋಗಿಗಳು, ಸಾಮಾನ್ಯ ಸೇವೆಗಳು ಲಭ್ಯವಿದೆ. 24 ಗಂಟೆಗಳ ತುರ್ತು ಸೇವೆಗಳು, ICU, NICU, ಅಪಘಾತ ಮತ್ತು ತುರ್ತು ಚಿಕಿತ್ಸೆ, ಫಾರ್ಮಸಿ, ಆಂಬ್ಯುಲೆನ್ಸ್. ವಿರಾಮದ ನಂತರ CTV ನ್ಯೂಸ್ಗೆ ಮತ್ತೆ ಸ್ವಾಗತ. ಕೈ ಮತ್ತು ಕಾಲಿನಲ್ಲಿ ಟಚ್ ಮಾಡಿದ್ರೆ ಪೈಪ್ಗಳು ಕಿತ್ತು ಬರುತ್ತಿವೆ. ಏನ್ರಿ ಇದು, ಎಲ್ಲರೂ ಸೇರಿಕೊಂಡು ಆಟ ಆಡ್ತಾ ಇದ್ದೀರಾ ಎಂದು ಅಧಿಕಾರಿಗಳ ವಿರುದ್ಧ ಶಾಸಕ ದರ್ಶನ್ ಧ್ರುವನಾರಾಯಣ್ ಗರಂ ಆದ ಘಟನೆ ಇಂದು ನಡೆಯಿತು. ನಂಜನಗೂಡು ನಗರದ ಬಾಲಕರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ನಿರ್ಮಿತಿ ಕೇಂದ್ರದಿಂದ ನಿರ್ಮಾಣ ಮಾಡಿರುವ ಸುಮಾರು 1 ಕೋಟಿ ವೆಚ್ಚದಲ್ಲಿ 4 ಕೊಠಡಿಗಳು ಮತ್ತು 3 ಶೌಚಾಲಯ ಕಟ್ಟಡ ಉದ್ಘಾಟನೆ ಮಾಡಲು ಬಂದ ಶಾಸಕ ದರ್ಶನ್ ಧ್ರುವನಾರಾಯಣ್ ಅವರು ಶೌಚಾಲಯದ ಕಳಪೆ ಕಾಮಗಾರಿ ನೋಡಿ ಶಾಕ್ ಆದ ಘಟನೆ ಇಂದು ನಡೆಯಿತು. ಟೇಪ್ ಕತ್ತರಿಸಿದ ಬಳಿಕ ಪರಿಶೀಲನೆ ನಡೆಸಿದ ಶಾಸಕರು ಶೌಚಾಲಯಕ್ಕೆ ಅಳವಡಿಸಿರುವ ವಸ್ತುಗಳು ಕ್ವಾಲಿಟಿ ಇಲ್ಲ, ಕಳಪೆ ಗುಣಮಟ್ಟದ ಕಾಮಗಾರಿ ನಡೆಸಲಾಗಿದೆ, ಸರಿಯಾಗಿ ಕೆಲಸ ಮಾಡದೆ ಎಲ್ಲರೂ ಸೇರಿ ಆಟ ಆಡ್ತಾ ಇದ್ದೀರಾ, ಏನ್ರಿ ಇದು ಕಾಮಗಾರಿ, ಇಂತಹ ಕಾಮಗಾರಿಗೆ ಟೇಪ್ ಕಟ್ ಮಾಡಲು ಏಕೆ ಕರೆದಿದ್ರಿ ಎಂದು ಅಧಿಕಾರಿಗಳನ್ನು ಶಾಸಕರು ತರಾಟೆಗೆ ತೆಗೆದುಕೊಂಡರು. ಕೂಡಲೇ ಗುಣಮಟ್ಟದ ವಸ್ತುಗಳನ್ನು ಅಳವಡಿಸಿ ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಿಕೊಡಬೇಕೆಂದು ಶಾಸಕರು ಅಧಿಕಾರಿಗಳಿಗೆ ಖಡಕ್ ಸೂಚನೆ ನೀಡಿದರು. ಸಂಜೆ ಒಳಗೆ ಮುಗಿಬೇಕಿದ್ದ ಕೆಲಸ ಇದು ನಡ್ತೀರ ಇಲ್ಲಿ ಸೇರ್ಕೊಂಡಿಲ್ಲ. ಕೆಲಸ ತಗೊಂಡ್ರೆ ಕಾಲು ಕರಿ ಸರಿ ಇರಲ್ಲ ಅಂತ ಹೇಳ್ತಾರೆ. ಏನ್ ಅನ್ಕೊಂಡ್ಬಿಟ್ಟಿರಲ್ಲ ಇಲ್ಲಿ ನೀವು ಇಷ್ಟ ಬಂದಂಗೆ ಇಲ್ಲಿ ಐವಾಶ್ ಮಾಡ್ಕೋಬೇಕಾಗಿ. ಏನಿದು ವರ್ಕು, ಇದು ಅಷ್ಟು ಗೊತ್ತಾಗಲ್ವಾ? ನೀವೇನ್ರಿ ಮಾಡ್ತಾ ಇದ್ರಿ? ಏನ್ ಮಾಡ್ಸೋದು? ಇವತ್ತು ಸಂಜೆ ಒಳಗೆ ಕಂಪ್ಲೀಟ್ ಆಗಬೇಕಿದು. ಕಂಪ್ಲೀಟ್ ಆಗಿ ಫೋಟೋ ಕಳಿಸಿಲ್ಲ ಅಂದ್ರೆ ಬ್ಲಾಕ್ ಲಿಸ್ಟ್ ಮಾಡ್ತೀನಿ. ಅರ್ಥ ಆಯ್ತಾ? ರೆಡಿ ಮಾಡ್ತೀನಿ ಸಂಜೆ. ಕುಮಾರ್, CTV ನ್ಯೂಸ್, ನಂಜನಗೂಡು. ಅಂತಾರಾಷ್ಟ್ರೀಯ ಕ್ರೀಡೆಯಾದ ಕ್ರಿಕೆಟ್ ಏಕತೆ ಮತ್ತು ಐಕ್ಯತೆಯನ್ನು ಸಾರುವ ಕ್ರೀಡೆಯಾಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರದಲ್ಲಿ ರಾಜ್ಯಮಟ್ಟದ RHL ಕ್ರಿಕೆಟ್ ಟೂರ್ನಿ ನಡೆಯುತ್ತಿರುವುದು ಸಂತಸದ ವಿಚಾರವಾಗಿದೆ ಎಂದು ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ಸಂದೀಪ್ ರೆಡ್ಡಿ ತಿಳಿಸಿದರು. ಕ್ರೀಡೆಗಳಲ್ಲಿ ಭಾಗವಹಿಸಿದರೆ ಆರೋಗ್ಯ ವೃದ್ಧಿಯಾಗಲಿದೆ ಎಂಬುದನ್ನು ಜನತೆ ಅರಿಯಬೇಕಿದೆ. ರಾಷ್ಟ್ರೀಯ ಕ್ರೀಡೆಗಳ ಜೊತೆಗೆ ದೇಸಿ ಕ್ರೀಡೆಗಳಾದ ಕಬಡ್ಡಿ, ಖೋ-ಖೋ, ಚಿನ್ನಿದಾಂಡು, ಲಗೋರಿ, ಕುಂಟೆಬಿಲ್ಲೆ ಮುಂತಾದ ಕ್ರೀಡೆಗಳಿಗೂ ಪ್ರೋತ್ಸಾಹ ದೊರೆತರೆ ಗ್ರಾಮೀಣ ಪ್ರತಿಭೆಗಳು ರಾಷ್ಟ್ರೀಯ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಿಂಚಲಿದ್ದಾರೆ ಎಂದರು. RHL ಫೌಂಡೇಶನ್ ಅಧ್ಯಕ್ಷ ರಘು ಮಾತನಾಡಿ,
RHL ಕ್ರಿಕೆಟ್ ಟೂರ್ನಿಯಲ್ಲಿ ಭಾಗವಹಿಸುವ ತಂಡಗಳಲ್ಲಿ ಪ್ರಥಮ ಸ್ಥಾನ ಗಳಿಸುವ ತಂಡಕ್ಕೆ 2,222,000 ರೂಪಾಯಿ, ದ್ವಿತೀಯ ಸ್ಥಾನ ಗಳಿಸುವ ತಂಡಕ್ಕೆ 1,111,000 ರೂಪಾಯಿ ನೀಡಲಾಗುವುದು. ಈ ಉದ್ದೇಶ ಹಣಕ್ಕಾಗಿ ಆಟ ಆಡಿಸುವುದಾಗಿರದೆ ನಿಜವಾದ ಪ್ರತಿಭೆಗಳನ್ನು ಕ್ರಿಕೆಟ್ ಲೋಕಕ್ಕೆ ಪರಿಚಯಿಸುವುದೇ ಆಗಿದೆ ಎಂದರು. ಈಗ ಬೈಕ್ ಬಂದ್ಬಿಟ್ಟು ಭವಾನಿ ಸುಜುಕಿ ಚಿಕ್ಕಬಳ್ಳಾಪುರ ಅವ್ರ ಕಡೆಯಿಂದ ನಮಗೆ ಸ್ಪಾನ್ಸರ್ ಆಗಿ ಸಿಗ್ತಿದೆ. ಮತ್ತು SV ಕಮ್ಯುನಿಕೇಷನ್ ಕಡೆಯಿಂದ 24,000 ವರ್ತ್ ಮೊಬೈಲ್ಸು 2 ಮ್ಯಾನ್ ಆಫ್ ದ ಮ್ಯಾಚ್ಗೆ ಮತ್ತು ಬೆಸ್ಟ್ ಬೌಲರ್ಗೆ, ಬೆಸ್ಟ್ ಬ್ಯಾಟ್ಸ್ಮನ್ಗೆ 2 ಮೊಬೈಲ್ ಕೊಡ್ತಾರೆ. ಭವಾನಿ ಸುಜುಕಿಯಿಂದ ಬೆಸ್ಟ್ ಮ್ಯಾನ್ ಆಫ್ ದ ಸೀರೀಸ್ಗೆ ಬೈಕ್ ಕೊಡ್ತಿದ್ದೇವೆ. ಸೊ ಫಸ್ಟ್ ಪ್ರೈಸ್ 2,22,222, ಸೆಕೆಂಡ್ ಪ್ರೈಸ್ 1,11,111 ರೂಪಾಯಿ ಮೊದಲನೇ ಕೊಡ್ತಾಯಿದ್ದೀವಿ. ತುಂಬ ದೊಡ್ಡ ಮೊತ್ತದಲ್ಲಿ ಸರ್, ಅದು ನಾವು ಹೇಳೋಕ್ಕಾಗಲ್ಲ. ಸಾಕಾರ ಅನ್ನೋದಕ್ಕಿಂತ ನಮ್ಮ ಅಣ್ಣ ಅವರು, ಸೊ ಅವ್ರದ್ದೇ ಟೂರ್ನಮೆಂಟ್ ಮಾಡ್ತಿರೋದೇ ಅವ್ರದ್ದು. ಸಾಕಾರ ಏನಿಲ್ಲ, ತುಂಬ ದೊಡ್ಡ ಮೊತ್ತದಲ್ಲಿ ಸರ್, ಅವೆಲ್ಲ ಹೇಳೋಕ್ಕಾಗಲ್ಲ. ತುಂಬ ದೊಡ್ಡ ಮೊತ್ತದಲ್ಲಿದೆ ಅವ್ರ ಮುಖಾಂತರ ನಮಗೆ. ಚಿಕ್ಕಬಳ್ಳಾಪುರ ನಗರದಲ್ಲಿ ಇದೇ ಮೊದಲ ಬಾರಿಗೆ ರಾಜ್ಯ ಮಟ್ಟದ ಕ್ರಿಕೆಟ್ ಟೂರ್ನಿ ಆಯೋಜಿಸಲಾಗಿದ್ದು, ಈ ಟೂರ್ನಿಯಲ್ಲಿ ಭಾಗವಹಿಸುವ ಆಟಗಾರರಿಗೆ ಬೇಕಾದ ಮೂಲ ಸೌಕರ್ಯಗಳನ್ನು ಫೌಂಡೇಶನ್ನಿಂದ ಒದಗಿಸಲಾಗಿದೆ. ತೀರ್ಪುಗಾರರಾಗಿ ಮತ್ತು ವೀಕ್ಷಣೆ ಕ್ರೀಡಾ ನಿವಾರಣೆಗಾರರನ್ನು ಕುಂದಾಪುರ, ಉಡುಪಿ, ಕುಣಿಗಲ್ ಮೊದಲಾದ ಪ್ರದೇಶಗಳಿಂದ ಕರೆಯಲಾಗಿದೆ ಎಂದರು. ಜಿಲ್ಲಾ ಕ್ರೀಡಾಂಗಣದಲ್ಲಿ ನಡೆಯುವ 2 ದಿನಗಳ RHL ಕ್ರಿಕೆಟ್ ಟೂರ್ನಿಯಲ್ಲಿ ಭಾಗಿಯಾಗುವ ಕ್ರೀಡಾಪಟುಗಳಿಗೆ ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ಸಂದೀಪ್ ರೆಡ್ಡಿ ಶುಭ ಹಾರೈಸಿದರು. ಸರ್, ನಾನು ಈಗಾಗಲೇ ವೇದಿಕೆಯಲ್ಲಿ ಹೇಳಿದಾಗೆ ಇಡೀ ನಮ್ಮ ಭಾರತ ಏನಿದೆ, ಬೇರೆ ಬೇರೆ ಧರ್ಮ, ಜಾತಿ, ಭಾಷೆಗಳಲ್ಲಿ ವಿಂಗಡಣೆ ಆಗಿದ್ರೂ ಸಹ ಕ್ರಿಕೆಟ್ ಅನ್ನೋ ಒಂದು ಪದ, ಕ್ರಿಕೆಟ್ ಅನ್ನೋ ಒಂದು ಕ್ರೀಡೆ ಬರ್ತಿದ್ದಂಗೆ ಇಡೀ ಭಾರತ ಏನಿದೆ ಒಂದಾಗುವಂಥದ್ದು ನಾವು ಸುಮಾರು ದಶಕಗಳಿಂದ ನೋಡ್ಕೊಂಬರ್ತಾ ಇರೋಂತಹ ವಿಷಯ. ಅಂತಹ ಒಂದು ಕ್ರಿಕೆಟ್ನ ಇವತ್ತು ಬರೀ ಆಡ್ತಾ ಇರೋದಲ್ಲ ನಮ್ಮ ಹುಡುಗರು, ಎಲ್ಲ ಕಡೆ ಇಡೀ ನಮ್ಮ ದೇಶದ ಗಲ್ಲಿಗಳಲ್ಲಿ ಈ ಕ್ರಿಕೆಟ್ನ ಜೀವಿಸ್ತಾರೆ. ದೇ ಆರ್ ಲಿವಿಂಗ್ ದಿಸ್ ಕ್ರಿಕೆಟ್. ಸೊ ಆ ಥರ ಇರೋದ್ರಿಂದ ಕ್ರಿಕೆಟು ನಮ್ಮ ಜೀವನದಲ್ಲಿ ಹಾಸು ಹೊಕ್ಕಾಗ್ಬಿಟ್ಟಿದೆ. ಸೊ ಅಂಥ ಕ್ರಿಕೆಟ್ನ ಇವತ್ತು ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ನನ್ನ ಸಹೋದರ RHL ರಘು ಅದ್ಧೂರಿಯಾಗಿ ರಾಜ್ಯ ಮಟ್ಟದಲ್ಲಿ ಮಾಡ್ತಿದ್ದಾರೆ. ಅವ್ರ ಜೊತೆ ನಾವು ಸಣ್ಣ ಒಂದು ಸಹಾಯ ಮಾಡಿ ಜೊತೆ ನಿಂತಿದ್ದೀವಿ, ಅಷ್ಟು ಬಿಟ್ಟರೆ ಇದೆಲ್ಲದಕ್ಕೂ ಏನು ನಾವು ನೋಡ್ತಾ ಇದ್ದೀವಿ ಇವತ್ತು. ಇಂತಹ ಒಂದು ಅದ್ಧೂರಿ ಕಾರ್ಯಕ್ರಮಕ್ಕೆ ನಮ್ಮ ರಘು ಮಾತ್ರನೇ ಇದಕ್ಕೆಲ್ಲ ಸೂತ್ರಧಾರ. ಅವನಿಗೆ ಮತ್ತು ಅವನ ತಂಡಕ್ಕೆ ಮತ್ತು ಇಲ್ಲಿ ಆಡಕ್ಕೆ ಬಂದಿರುವಂತಹ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾನು ಈ ಮುಖಾಂತರ ಕೇಳ್ತೀನಿ. ನಂದಕುಮಾರ್, CTV ನ್ಯೂಸ್, ಚಿಕ್ಕಬಳ್ಳಾಪುರ. ಅರಣ್ಯ ಭೂಮಿ ಎಂದು ಒತ್ತುವರಿ ತೆರವು ಮಾಡಿದ್ದ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಪಾತಪಲ್ಲಿ ಗ್ರಾಮದ ಒತ್ತುವರಿ ಸ್ಥಳಕ್ಕೆ ವಿಧಾನ ಪರಿಷತ್ ಸದಸ್ಯ ಛಲವಾದಿ ನಾರಾಯಣಸ್ವಾಮಿ, ಮಾಜಿ ಸಂಸದ S ಮುನಿಸ್ವಾಮಿ, ಮಾಜಿ ವಿಧಾನ ಪರಿಷತ್ ಸದಸ್ಯ YA ನಾರಾಯಣಸ್ವಾಮಿ ಭೇಟಿ ನೀಡಿ ಪರಿಶೀಲನೆ ಮಾಡಿದರು. ಅರಣ್ಯ ಭೂಮಿ ಒತ್ತುವರಿ ಆರೋಪ ಹೊತ್ತಿರುವ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಪಾತಪಲ್ಲಿ ಗ್ರಾಮದ ಒತ್ತುವರಿ ಸ್ಥಳಕ್ಕೆ ವಿಧಾನ ಪರಿಷತ್ ಸದಸ್ಯ ಛಲವಾದಿ ನಾರಾಯಣಸ್ವಾಮಿ, ಮಾಜಿ ಸಂಸದ S ಮುನಿಸ್ವಾಮಿ ಸೇರಿ ಇತರೆ ಮುಖಂಡರು ಭೇಟಿ ನೀಡಿ ಪರಿಶೀಲನೆ ನಡೆಸಿ ರೈತರಿಂದ ಮನವಿ ಸ್ವೀಕರಿಸಿದರು. ಈ ವೇಳೆ ಮಾತನಾಡಿದ ಛಲವಾದಿ ನಾರಾಯಣಸ್ವಾಮಿ ಅವರು, ಸರ್ಕಾರ ಜನವಿರೋಧಿ ಸರ್ಕಾರ, ಬಲಾಢ್ಯರ ಪರವಾಗಿರುವ ಸರ್ಕಾರ ಇದಾಗಿದೆ ಎಂದು ಆರೋಪಿಸಿದರು. ಹಲವು ವರ್ಷಗಳ ಹಿಂದೆ ಸರ್ಕಾರ ಸಾಗುವಳಿ ಚೀಟಿಗಳು ನೀಡಿರುವ ಜಮೀನುಗಳಲ್ಲಿ ಅರಣ್ಯ ಇಲಾಖೆ ಅಧಿಕಾರಿಗಳು ದೌರ್ಜನ್ಯ ಮಾಡುವುದನ್ನು ಬಿಜೆಪಿ ತೀವ್ರವಾಗಿ ಖಂಡಿಸುತ್ತದೆ. ಜನಸಾಮಾನ್ಯರಿಗೆ ಒಂದು ನ್ಯಾಯ, ಬಲಾಢ್ಯರಿಗೆ ಮತ್ತೊಂದು ನ್ಯಾಯ ಎಂಬ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸಣ್ಣ ರೈತರು ಯಾವ ರೀತಿ ಜಮೀನು ಕಳೆದುಕೊಂಡಿದ್ದೀರೋ ಅದೇ ರೀತಿ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಅವರ ಜಮೀನು ಯಾಕೆ ತೆರವುಗೊಳಿಸಿಲ್ಲ ಎಂದು ಪ್ರಶ್ನಿಸಿದರು. ಸರ್ವೆ ನಂಬರ್ 32, 33 ಈ ಭಾಗಗಳಲ್ಲಿ 49 ಈ ಭಾಗಗಳಲ್ಲಿ ಅರಣ್ಯ ಅಧಿಕಾರಿಗಳು ಗಂಗಾವತಿಯ ಮೇಲೆ ಮರಗಳನ್ನು ಕಡಿದಿದ್ದಾರೆ. ನನ್ನ ಗಮನಕ್ಕೆ ಬಂದ ಹಾಗೆ ಈ ಪ್ರಾಂತ್ಯದಲ್ಲಿ 1,35,000 ಮಾವನ ಮರಗಳನ್ನು ಅರಣ್ಯ ಅಧಿಕಾರಿಗಳು ಕಡಿದಿದ್ದಾರೆ ಅಂತ ನನಗೆ ಗೊತ್ತಾಗಿದೆ. ಈಗ ಬೇರೆ ಪ್ರದೇಶಗಳಿಗೂ ಹೋಗಿದ್ವಿ, ಅಂದರೆ ಮುಳಬಾಗಿಲು ಏರಿಯಾದಲ್ಲೂ ಕೂಡ ಹೋಗಿದ್ವಿ. ಅಲ್ಲಿಯೂ ಕೂಡ ದುಂಡಾವರ್ತಿ, ಕಗ್ಗಲ್ನತ್ತ ಅಂತೇಳಿ ಅಲ್ಲಿಯೂ ಕೂಡ ದುಂಡಾವರ್ತಿ ಮಾಡಿದ್ದಾರೆ. ಮನೆ ಮನೆಗೆ ನುಗ್ಗಿ ಹೆಣ್ಣು ಮಕ್ಕಳನ್ನು ಸಮೇತ ಬೀದಿಗೆಳ್ಕೊಂಡು ಬಂದು ಬಟ್ಟೆ ಬಿಚ್ಚಿ ಹೊಡೆದು
ಅಂದರೆ ಈ ಅರಣ್ಯ ಅಧಿಕಾರಿಗಳು ಬಂದಾಗ ಕುಡ್ದೇ ಬರ್ತಾರಂತೆ. ಕುಡಿದೇ ಇದ್ದರೆ ಊರೊಳಗಡೆ ಬರೋಕ್ಕೆ ಧೈರ್ಯ ಇರಲ್ಲ ಅವ್ರಿಗೆ. ಬಟ್ ಕುಡ್ದೇ ಬಂದು ಗಂಡಸರನ್ನು ಹೊಡಿತಾರೆ, ಹೆಣ್ಣು ಮಕ್ಕಳನ್ನು ಹೊಡಿತಾರೆ, ಅವರ ರೈತರನ್ನೆಲ್ಲನೂ ಈ ರೀತಿ ಹೊಡೆಯೋದು ಬಡಿಯೋದು, ಮತ್ತು ಅವರನ್ನು ಗಾಡಿಗಳಲ್ಲಿ ತುಂಬಿಕೊಂಡು ಹೊರಗಡೆ ಕರ್ಕೊಂಡು ಹೋಗ್ತಾರೆ. ಅರಣ್ಯ ಇಲಾಖೆ ಅಧಿಕಾರಿಗಳು ರೈತರ ಮೇಲೆ ದಬ್ಬಾಳಿಕೆ ಮಾಡುತ್ತಿದ್ದಾರೆ. ಮನೆಗಳಿಗೆ ಮದ್ಯಪಾನ ಮಾಡಿ ಮನೆಗಳಿಗೆ ನುಗ್ಗಿ ಮಹಿಳೆಯರನ್ನು ಹಾಗೂ ರೈತರನ್ನು ಹೊಡೆದಿದ್ದಾರೆ ಎಂದು ರೈತರು ಆರೋಪಿಸಿದ್ದಾರೆ. ಕೂಡಲೇ ಜಿಲ್ಲಾ ಅರಣ್ಯ ಸಂರಕ್ಷಣಾಧಿಕಾರಿ ಅಮಾನತು ಮಾಡಬೇಕು. ರೈತರಿಂದ ಕಸಿದುಕೊಂಡಿರುವ ಭೂಮಿ ಪುನಃ ರೈತರಿಗೆ ವಾಪಸ್ ನೀಡಬೇಕು. ಒತ್ತುವರಿ ಹೆಸರಿನಲ್ಲಿ ರೈತರ ಬೆಳೆ ಹಾನಿ ಮಾಡಿದವರಿಗೆ ಪರಿಹಾರ ನೀಡಬೇಕು. ರೈತರಿಗೆ ತೊಂದರೆ ಮಾಡಿದ ಅಧಿಕಾರಿಗಳ ವಿರುದ್ಧ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳುವ ವಿಚಾರ ಅಧಿವೇಶನದಲ್ಲಿ ಚರ್ಚೆ ಮಾಡುವುದಾಗಿ ಹೇಳಿದರು. ರಫೀವುಲ್ಲಾ, ಸಿಟಿವಿ ನ್ಯೂಸ್, ಶ್ರೀನಿವಾಸಪುರ. ಗೌರಿಬಿದನೂರು ತಾಲೂಕಿನಲ್ಲಿ ಸುಮಾರು 40,000ಕ್ಕೂ ಹೆಚ್ಚು ಕೃಷಿಕ ಸಮಾಜದ ಮತದಾರರಿದ್ದು 2009ರಲ್ಲಿ ಮಾಡಿದ ಮತದಾರರ ಪಟ್ಟಿ ಅನ್ವಯ ಚುನಾವಣೆ ನಡೆಸುವುದು ಅನ್ಯಾಯ ಎಂದು ಜಿಲ್ಲಾ ರೈತ ಸಂಘದ ಅಧ್ಯಕ್ಷ ಲಕ್ಷ್ಮೀನಾರಾಯಣ್ ಆರೋಪಿಸಿದರು. ಗೌರಿಬಿದನೂರು ನಗರದ ಕೃಷಿ ಇಲಾಖೆ ಮುಂದೆ ತಾಲೂಕು ರೈತ ಸಂಘ ಹಮ್ಮಿಕೊಂಡಿದ್ದ ಪ್ರತಿಭಟನೆಯಲ್ಲಿ ಮಾತನಾಡಿದ ಜಿಲ್ಲಾ ರೈತ ಸಂಘದ ಅಧ್ಯಕ್ಷ ಲಕ್ಷ್ಮೀನಾರಾಯಣ್ ಅವರು, ತಾಲೂಕಿನಲ್ಲಿ ಸಣ್ಣ ಪುಟ್ಟ ರೈತರು ಈಗಾಗಲೇ ಕೃಷಿ ಬಿಡುತ್ತಿದ್ದಾರೆ. ಸರ್ಕಾರಗಳ ನೀತಿಯಿಂದ ದೇಶದ ಬೆನ್ನೆಲುಬಾದ ರೈತರು ಇಂದು ಸಮಾಜದಿಂದ ಮೂಲೆ ಗುಂಪಾಗುತ್ತಿದ್ದಾರೆ. ಈಗ ತಾಲೂಕಿನಲ್ಲಿ 40,000ಕ್ಕೂ ಹೆಚ್ಚು ಕೃಷಿಕ ಸಮಾಜಕ್ಕೆ ಸದಸ್ಯತ್ವ ಹೊಂದಲು ಅರ್ಹರಾಗಿರುವ ರೈತರಿದ್ದಾರೆ. ಆದರೆ 2009ರ ಮತದಾರರ ಪಟ್ಟಿ ಅನ್ವಯ ಕೇವಲ 468 ಮಂದಿ ಮತದಾರರೊಂದಿಗೆ ಚುನಾವಣೆ ನಡೆಸುವುದು ಸರಿಯಲ್ಲ ಎಂದು ಹೇಳಿದರು. ಕೇವಲ 100 ರೂಗಳ ಷೇರು ಕಟ್ಟಿ ಮತದಾರರಾಗಿದ್ದಾರೆ. ಇಂದು 1,000 ರೂಗಳನ್ನು ಷೇರು ಮೊತ್ತವಾಗಿ ಪಾವತಿ ಮಾಡಲು 40,000ಕ್ಕೂ ಹೆಚ್ಚು ರೈತರು ಸಿದ್ಧರಾಗಿದ್ದಾರೆ. ರೈತ ಸಂಘದ ತಾಲೂಕು ಅಧ್ಯಕ್ಷ ಗುಂಡಾಪುರ ಲೋಕೇಶ್ ಗೌಡ ಮಾತನಾಡಿ, ಮತದಾರರ ಪಟ್ಟಿ ಪರಿಷ್ಕರಣೆ ಮಾಡಬೇಕು, ಹೊಸ ಮತದಾರರ ನೋಂದಣಿಗೆ ಕಾಲಾವಕಾಶ ನೀಡಬೇಕೆಂದು ಒತ್ತಾಯಿಸಿದರು. ಇನ್ನು ಕೃಷಿ ಇಲಾಖೆ ಉಪನಿರ್ದೇಶಕರಿಗೆ ಮನವಿ ಸಲ್ಲಿಸಿದರು. ಪ್ರತಿಭಟನೆಯಲ್ಲಿ ಮುದ್ದುರಂಗಪ್ಪ, ಸನತ್ ಕುಮಾರ್, ಬಾಬು, ಮುನಿವೆಂಕಟಪ್ಪ, ನಂಜಿರೆಡ್ಡಿ ಹಲವರು ಹಾಜರಿದ್ದರು. ಆರ್ ಮಂಜುನಾಥ್, ಸಿಟಿವಿ ನ್ಯೂಸ್, ಗೌರಿಬಿದನೂರು. ವರುಣ ವಿಧಾನಸಭಾ ಕ್ಷೇತ್ರದ ನಂಜನಗೂಡು ತಾಲೂಕಿನ ಮರಳೂರು ಗೊದ್ದನಪುರ ಗ್ರಾಮದಲ್ಲಿ ಮಹರ್ಷಿ ವಾಲ್ಮೀಕಿ ನಾಯಕರ ಸಂಘವನ್ನು ಕನ್ನಡ ಸಾಹಿತ್ಯ ಪರಿಷತ್ ಗೌರವಾಧ್ಯಕ್ಷ ಸಿ ಚಿಕ್ಕರಂಗನಾಯಕ ಮತ್ತು ಎಸ್ಸಿ ಬಸವರಾಜು ಇಂದು ಉದ್ಘಾಟಿಸಿದರು. ಮಹರ್ಷಿ ವಾಲ್ಮೀಕಿ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿ ಸಂಘದ ನಾಮಫಲಕ ಅನಾವರಣಗೊಳಿಸಿದ ಕನ್ನಡ ಸಾಹಿತ್ಯ ಪರಿಷತ್ ಗೌರವಾಧ್ಯಕ್ಷ ಸಿ ಚಿಕ್ಕರಂಗನಾಯಕ ಮಾತನಾಡಿ, ವಾಲ್ಮೀಕಿ ಅವರು ಅರಿವಿನ ಸಂಕೇತವಾಗಿದ್ದಾರೆ. ಕವಿ, ಲೇಖಕ ಮಾತ್ರವಲ್ಲ, ಅರಿವಿನ ಬೆಳಕಾಗಿದ್ದಾರೆ. ಅವರ ಬೆಳಕು ಜಗತ್ತಿನಾದ್ಯಂತ ಹಬ್ಬಿದೆ ಎಂದರು. ರಾಮಾಯಣದಲ್ಲಿ ಬರುವ ಪಾತ್ರಗಳನ್ನು ಜನ ಪೂಜಿಸುತ್ತಾರೆ, ಆದರೆ ಜಗತ್ತಿಗೆ ರಾಮಾಯಣ ನೀಡಿದ ವ್ಯಕ್ತಿಯನ್ನು ಕಡೆಗಣಿಸಲಾಗುತ್ತಿದೆ. ರಾಷ್ಟ್ರ ನಾಯಕರನ್ನು ಒಂದೇ ಸಮುದಾಯಗಳಿಗೆ ಸೀಮಿತ ಮಾಡುತ್ತಿದ್ದಾರೆ ಎಂದು ಬೇಸರ ವ್ಯಕ್ತಪಡಿಸಿದರು. ಸ್ಥಿತಿ ಯಾವ ಥರ ಇದೆ, ಅದನ್ನು ಯಾವ ರೀತಿ ಅವರಿಗೆ ಸಹಾಯ ಮಾಡಬೇಕು, ಜೊತೆಗೆ ಮಕ್ಕಳಿಗೆ ಶಿಕ್ಷಣವನ್ನು ಯಾವ ರೀತಿ ಕೊಡಬೇಕು, ಸಂಘಟನೆಯನ್ನು ಯಾವ ಥರ ಮಾಡಬೇಕು, ನಿಮ್ಮ ಸಮಸ್ಯೆಗಳಿಗೆ ಯಾವ ಥರ ಹೋರಾಟ ಮಾಡಬೇಕು ಅನ್ನೋದನ್ನು ಸಂಘದ ವತಿಯಿಂದ ಮಾಡಬೇಕಾಗ್ತದೆ. ನೀವು ಹಂಗಂತೇಳಿ ದೇವರಾಜ್ ಹೇಳ್ದಾಗೆ ಈಗ ಹೇಳಿದ್ರು ನಿಮಗೆ, ನಾವು ಸಂಘ ಕಟ್ಟಿದ್ದೀವಿ ಅಂದ್ಬಿಟ್ಟು ನಾವು ಏನು ಬೇಕಾದ್ರೂ ಮಾಡೋದಲ್ಲ, ಬೇರೆ ಸಮಾಜದ ಜೊತೆಗೆ ಬೆರೀಬೇಕು ಅಂತ. ಇವತ್ತು ನಮ್ಮ ಕುರುಬ ಸಮಾಜದವರು ಇದ್ದಾರೆ, ವಿಶ್ವಕರ್ಮ ಸಮಾಜದವರು ಇದ್ದಾರೆ, ಅವ್ರನ್ನ ಒಂದು ಪ್ರೀತಿ ವಿಶ್ವಾಸನ ಗಳಿಸ್ಕೋಬೇಕು. ಅವ್ರ ಮುಖಾಂತರ ತಾವು ಏನು ಕೆಲಸಗಳಾಗ್ತದೆ ಅದನ್ನು ಮಾಡ್ಕೋಬೇಕಾಗ್ತದೆ. ನೀವು ಅವರ ಕೆಲಸ ಕಾರ್ಯಗಳಲ್ಲಿ ಭಾಗಿಯಾಗಬೇಕಾಗ್ತದೆ.
ಬುದ್ಧ, ಬಸವ, ಅಂಬೇಡ್ಕರ್, ಕನಕದಾಸರ ತತ್ವ ಆದರ್ಶಗಳನ್ನು ಯುವಕರು ಮೈಗೂಡಿಸಿಕೊಳ್ಳಬೇಕು. ಯಾವುದೇ ಸಂಘ ಒಂದು ನಿರ್ದಿಷ್ಟ ಗುರಿ ಹೊಂದಿರಬೇಕು ಮತ್ತು ಸರ್ಕಾರದ ಸೌಲಭ್ಯ ಪಡೆದು ಗ್ರಾಮವನ್ನು ಅಭಿವೃದ್ಧಿಪಡಿಸಬೇಕು. ಯುವಕರು ಗ್ರಾಮದಲ್ಲಿರುವ ಎಲ್ಲ ಮಕ್ಕಳಿಗೆ ಕಡ್ಡಾಯವಾಗಿ ಶಿಕ್ಷಣ ನೀಡಿ ಅಂಬೇಡ್ಕರ್ ಅವರು ಹೇಳಿದಂತೆ ಶಿಕ್ಷಣ ಸಂಘಟನೆ ಹೋರಾಟ ಮಾಡಬೇಕೆಂದು ತಿಳಿಸಿದರು. ಇನ್ನು ಈ ಸಂದರ್ಭದಲ್ಲಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಮಾಜಿ ಅಧ್ಯಕ್ಷ ಎಸ್ಸಿ ಬಸವರಾಜು, ಬಂಗಾರಸ್ವಾಮಿ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಹಾಡ್ಯ ರಂಗಸ್ವಾಮಿ, ವಾಲ್ಮೀಕಿ ನಾಯಕರ ಸಂಘದ ರಾಜ್ಯಾಧ್ಯಕ್ಷ ದೇವರಾಜ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಶ್ರೀಧರ್, ಉಪಾಧ್ಯಕ್ಷೆ ಮಹದೇವಮ್ಮ, ಸಂಘದ ಅಧ್ಯಕ್ಷ ಶಂಕರ ನಾಯಕ್ ಮತ್ತಿತರರು ಹಾಜರಿದ್ದರು. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು. ನಂಜನಗೂಡು ನಗರಸಭಾ ವ್ಯಾಪ್ತಿಯಲ್ಲಿ ಸುಮಾರು 1.62 ಕೋಟಿ ರು ವೆಚ್ಚದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಾಸಕ ದರ್ಶನ್ ಧ್ರುವನಾರಾಯಣ್ ಇಂದು ಗುದ್ದಲಿ ಪೂಜೆ ನೆರವೇರಿಸಿದರು. ನಂಜನಗೂಡು ನಗರಸಭೆಯ ದೇವಿರಮ್ಮನಹಳ್ಳಿ ಕುಡಿಯುವ ನೀರಿನ ಶುದ್ಧೀಕರಣ ಘಟಕ ನವೀಕರಿಸುವ ಕಾಮಗಾರಿ, ವಿಎ ಬಡಾವಣೆಯಲ್ಲಿ ಸಿಸಿ ಚರಂಡಿ ಹಾಗೂ ರಸ್ತೆ ನಿರ್ಮಾಣ ಕಾಮಗಾರಿ, ವೀರಭದ್ರಪ್ಪ ಲೇಔಟ್ನಲ್ಲಿ ಸಿಸಿ ಚರಂಡಿ ಹಾಗೂ ರಸ್ತೆ ನಿರ್ಮಾಣ ಕಾಮಗಾರಿ, ರಾಮಸ್ವಾಮಿ ಬಡಾವಣೆಯಲ್ಲಿ ಸಿಸಿ ಚರಂಡಿ ಹಾಗೂ ರಸ್ತೆ ಡಾಂಬರೀಕರಣ, ನಗರಸಭೆಯ ವಾರ್ಡ್ ನಂಬರ್ 21ರ ಟಿಪಿ ಬಡಾವಣೆಯಲ್ಲಿ ಸಿಸಿ ಚರಂಡಿ ರಸ್ತೆ ನಿರ್ಮಾಣ ಕಾಮಗಾರಿ, ಚಿದಂಬರ ಬಡಾವಣೆಯಲ್ಲಿ ಪೈಪ್ಲೈನ್ ಅಳವಡಿಸುವ ಕಾಮಗಾರಿಗಳಿಗೆ ಶಾಸಕರು ಗುದ್ದಲಿ ಪೂಜೆ ನೆರವೇರಿಸಿದರು. ಬಳಿಕ ಶಾಸಕ ದರ್ಶನ್ ಧ್ರುವನಾರಾಯಣ್ ಮಾತನಾಡಿ, ನಂಜನಗೂಡು ಪಟ್ಟಣದಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಲಾಗಿದೆ. ಅಂಗನವಾಡಿ ಕಟ್ಟಡ, ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಕಟ್ಟಡ ಮತ್ತು ಶೌಚಾಲಯ ಸೇರಿದಂತೆ ವಿವಿಧ ಕಟ್ಟಡಗಳನ್ನು ಉದ್ಘಾಟನೆ ಮಾಡಲಾಗಿದೆ. ಚುನಾವಣೆ ಸಂದರ್ಭದಲ್ಲಿ ಕೊಟ್ಟ ಮಾತಿನಂತೆ ನಡೆದುಕೊಂಡಿದ್ದೇನೆ. ಕಳೆದ 1 ವಾರದಿಂದ ವಿವಿಧ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ ನೆರವೇರಿಸುತ್ತಿದ್ದು ಸುಮಾರು 9.37 ಕೋಟಿ ರು ವೆಚ್ಚದಲ್ಲಿ ಅಭಿವೃದ್ಧಿಪಡಿಸಲಾಗುತ್ತಿದೆ ಎಂದರು. ಅಲ್ಲೂ ಕೂಡ ಸುಮಾರು 28.76 ಲಕ್ಷಗಳಿಗೆ ಅದು ಸ್ಲಮ್ ಬೋರ್ಡ್ನಿಂದ ಸುಮಾರು 60 ಮೀಟರ್ ತಡೆಗೋಡೆ ನಿರ್ಮಾಣಕ್ಕೂ ಕೂಡ ಅಲ್ಲಿ ಇವತ್ತು ಅದಕ್ಕೆ ಚಾಲನೆಯನ್ನು ನಾವು ಭೂಮಿ ಪೂಜೆನ ಮಾಡೋ ಮೂಲಕ ಅಲ್ಲಿ ನೀಡಿದ್ದೇವೆ. ಕಂಟಿನ್ಯೂಷನ್ ವರ್ಕ್. ಆದ್ದರಿಂದ ಇವತ್ತು ಒಂದೇ ದಿವಸ ನಮ್ಮ ನಂಜನಗೂಡು ಪಟ್ಟಣ ಭಾಗದಲ್ಲಿ ನಮ್ಮ ನಗರಸಭೆ 15 ಫೈನಾನ್ಸು ಜೊತೆಗೆ ಸ್ಲಮ್ ಬೋರ್ಡು 2 ಜೊತೆಗೂಡಿ ಇವತ್ತು ಒಂದೇ ದಿನ ಸುಮಾರು 1,62 ಲಕ್ಷಗಳಿಗೆ ನಾವು ಭೂಮಿ ಪೂಜೆ ಹಾಗೆ ಚಾಲನೆಯನ್ನು ನೀಡಿದ್ದೇವೆ. ಇನ್ನು ಕ್ಷೇತ್ರದ ಮತದಾರರು ಮತ್ತಷ್ಟು ಸಮಯವನ್ನು ಕೊಟ್ಟರೆ ಕ್ಷೇತ್ರವನ್ನು ಸಮಗ್ರ ಅಭಿವೃದ್ಧಿಪಡಿಸಲು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡುತ್ತೇನೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಕಳಲೆ ಕೇಶವಮೂರ್ತಿ, ನಗರಸಭಾ ಅಧ್ಯಕ್ಷ ಶ್ರೀಕಂಠಸ್ವಾಮಿ, ಉಪಾಧ್ಯಕ್ಷೆ ರಿಯಾನಾ ಬಾನು, ನಗರಸಭಾ ಪೌರಾಯುಕ್ತ ನಂಜುಂಡಸ್ವಾಮಿ, ನಗರಸಭಾ ಸದಸ್ಯ ಮಹೇಶ್ ಹಲವರು ಹಾಜರಿದ್ದರು. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು. ಐಎಫ್ಬಿ ಕಂಪನಿ ಸರ್ವಿಸ್ ಏಜೆಂಟ್ ಎಂದು ಹೇಳಿಕೊಂಡು ಗ್ರಾಹಕರಿಗೆ ವಂಚನೆ ಮಾಡುತ್ತಿದ್ದ ಮೂವರನ್ನು ವಿವೇಕಾನಂದ ಎಂಟರ್ಪ್ರೈಸಸ್ ಮಾಲೀಕ ಚರಣ್ ಎಂಬಾತನನ್ನು ರೆಡ್ ಹ್ಯಾಂಡ್ ಆಗಿ ಹಿಡಿದು ಪೊಲೀಸರಿಗೆ ಒಪ್ಪಿಸಿದ ಘಟನೆ ಚಿಕ್ಕಬಳ್ಳಾಪುರದಲ್ಲಿ ಇಂದು ನಡೆದಿದೆ. ಐಎಫ್ಬಿ ವಾಷಿಂಗ್ ಮಷಿನ್ ಅಧಿಕೃತ ಸೇವಾದಾರರಾದ ವಿವೇಕಾನಂದ ಎಂಟರ್ಪ್ರೈಸಸ್ ಚರಣ್ ಅವರಿಗೆ ಗ್ರಾಹಕರಿಂದ ಪದೇ ಪದೇ ದೂರುಗಳು ಬರುತ್ತಿದ್ದವು ಎನ್ನಲಾಗಿದೆ. ಇದರ ಜಾಡು ಹಿಡಿದು ಬೆನ್ನು ಹತ್ತಿದ ಚರಣ್ ನಕಲಿ ಕಂಪನಿ ಹೆಸರಲ್ಲಿ ನಕಲಿ ವಸ್ತುಗಳನ್ನು ಯಂತ್ರಕ್ಕೆ ಅಳವಡಿಸಿ ದುಪ್ಪಟ್ಟು ಹಣ ವಸೂಲಿ ಮಾಡುತ್ತಿದ್ದ ಖದೀಮರನ್ನು ಮಾಲು ಸಮೇತ ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಇಲ್ಲಿ ನಾವು ಬಂದಿರೋ ಕಾರಣ ಏನಂತಂದರೆ, ಈಗ ನಮ್ಗೆ ಇದೇ ನಮ್ಮ ಹೆಸರು ಅಂದರೆ ನಮ್ಮ ಐಎಫ್ಬಿ ಬ್ರ್ಯಾಂಡ್ ಹೆಸರು ಇಟ್ಕೊಂಡು ತುಂಬ ಕಸ್ಟಮರ್ಗೆ ಫ್ರಾಡ್ ಮಾಡ್ತಾಯಿದ್ದಾರೆ. ಯಾವ ರೀತಿ ಅಂದರೆ ಫ್ರೀ ಸರ್ವಿಸ್ ಇದೆ, ನಾವು ನಿಮಗೆ 1 ವರ್ಷ ವ್ಯಾರಂಟಿ ಕೊಡ್ತೀವಿ, ನಾವು ನಿಮ್ಗೆ ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತೇಳ್ಬಿಟ್ಟು ಫ್ರೀ ಸರ್ವಿಸ್ ಅಂತೇಳ್ಬಿಟ್ಟು ಅದು ಯಾರೋ ಅನ್ನೋ ನಂಬರಿಂದ ಕಾಲ್ ಮಾಡ್ಕೊಂಬರೋದು. ಬಂದಾಗ ಅವ್ರ ಹತ್ರ ದುಡ್ಡು ಇಸ್ಕೊಂಡು ಏನೋ ಒಂದು, ಈಗ ಹಳ್ಳಿ ಕಡೆ ಜನ ಅಂತಂದರೆ ಈಸಿಯಾಗಿ ನಂಬಿಡ್ತಾರೆ, ಅದಕ್ಕೆ ದುಡ್ಡು ಇಸ್ಕೊಂಡು ಹೋಗೋದು. ಮತ್ತು ಅವ್ರಿಗೆ ಏನೋ ಪ್ರಾಬ್ಲಮ್ ಇದೆ ಇನ್ನೊಂದು ಅಂತ ಕಾಲ್ ಮಾಡಿದಾಗ ನೀವು ಯಾರೋ ನನಗೆ ಗೊತ್ತಿಲ್ಲ, ನಾನು ವಾಷಿಂಗ್ ಮಿಷಿನ್ ರಿಪೇರಿ ಮಾಡೋದಲ್ಲ, ನಮ್ಗೆ ಅದಕ್ಕೆ ಸಂಬಂಧ ಅಂದರೆ ಬರ್ಗರ್ ವರ್ಡ್ಸಲ್ಲಿ ಅಂದರೆ ಯಾವುದೋ ಬ್ಯಾಡ್
ವರ್ಡ್ಸಲ್ಲಿ ಬೈದ್ಬಿಟ್ಟು ಕಸ್ಟಮರ್ ಫೋನ್ ಇಡೋದು. ಕಸ್ಟಮರ್ ಮತ್ತೆ ಅದನ್ನು ಕಂಪ್ನಿ ಕಾಲ್ ರಿಜಿಸ್ಟರ್ ಮಾಡ್ತಾರೆ. ನಿಮ್ಮ ಹುಡುಗರು ಬಂದು ಈ ಥರ ಸರ್ವಿಸ್ ಮಾಡೋದ್ರು ಅಂತ. ಅಲ್ಲಿ ಹೋಗಿ ನೋಡಿದಾಗ ಅವ್ರು ಯಾರೂ ನಮ್ಮ ಹುಡುಗರೇ ಆಗಿರಲ್ಲ. ಮೀನ್ಸ್ ಅಂದರೆ ನಮ್ಮ ಸರ್ವಿಸ್ ನಮ್ಮ ಎಂಪ್ಲಾಯೀಸ್ ಯಾರೂ ಇರೋದಿಲ್ಲ. ಅದಕ್ಕೆ ನಮ್ಗೆ ಈ ಥರ ತುಂಬ ಒಂದು 2 ತಿಂಗಳಿಂದ ತುಂಬ ಈ ಥರ ಕಾಲ್ಸ್ ಬರ್ತಾಯಿತ್ತು, ತುಂಬ ಫ್ರಾಡ್ ಆಗ್ತಾಯಿತ್ತು. ಅಂದರೆ ಅದಕ್ಕೆ ನಾವು ನಮ್ಮ ಕಂಪ್ನಿಗೂ ಕಂಪ್ಲೇಂಟ್ ಮಾಡಿದ್ವಿ. ಅದಕ್ಕೆ ಇವತ್ತು ಲೀಗಲಾಗಿ ಅವ್ರನ್ನ ಹಿಡಿದ್ಬಿಟ್ಟಿದ್ವಿ. ಲೈವಲ್ಲಿ ಕಸ್ಟಮರ್ನ ಅವ್ರನ್ನೇ ನಾವೇ ಟ್ರ್ಯಾಕ್ ಮಾಡಿ ಯಾವ ರೀತಿ ಸರ್ವಿಸ್ಗೆ ಬರ್ತಾರೆ. ನಾವು ಯಾವ ರೀತಿ ಹಿಡಿದ್ವಿ ಅಂದರೆ, ಈಗ ಕಸ್ಟಮರ್ಗೆ ಅವ್ರು ಕಾಲ್ ಮಾಡಿರೋದು, ಕಸ್ಟಮರ್ ನಮಗೆ ಫೋನ್ ಮಾಡಿ ಹೇಳಿದ್ರು ಯಾರೋ ಈ ಥರ ಫ್ರೀ ಸರ್ವಿಸ್ಗೆ ಬರ್ತಾ ಇದ್ದಾರೆ ಅಂತ. ಅವರು ಫೋನ್ ಮಾಡಿ ಹೇಳಿದಾಗ ಹೌದು ಕರ್ಸ್ಕೊಳ್ಳಿ ಅಂತ ನಾವೇ ಹೇಳಿದ್ವಿ. ಕರ್ಸ್ಕೊಂಡಾಗ ಅವರು ಬರೋ ಟೈಮ್ಗೆ ನಾವು ಅವ್ರ ಮನೇಲಿ ಎಂಟ್ರಿ ಆಗಿ ಅವ್ರನ್ನ ಹಿಡಿದ್ವಿ ಅಲ್ಲಿ. ಆ ಥರ ಈಗ ಒಬ್ಬರನ್ನ ಹಿಡಿದಾಗ ಅವರು 5 ಜನ ಬಂದರು. ಈಗ ನಾವು ಒಬ್ಬರನ್ನ ಹಿಡಿದ್ವಿ, ಅವ್ರು 5 ಜನ ಬಂದರು. ಅವರವರೇ ಮಾತಾಡ್ಕೊಂಡು 5 ಜನ ಬಂದರು. ಅವರು ನಾವು ಹಿಡಿದಾಗ ಅವ್ರು ಹೇಳಿದ ಮಾತು ಏನಂತಂದರೆ, ಈಗ ನಾವೇನೋ 4-5 ಜನ ನೀವು ಹಿಡಿದ್ಬಿಟ್ಟಿದ್ದೀರಾ, ನಾವು ಇನ್ನೂ 150 ಜನ ಇದ್ದೀವಿ, ನೀವೇನು ಮಾಡ್ತೀರಾ, ನೀವು ಹೆಂಗೆ ಮಾಡ್ತೀರಾ? ಈ ಥರ ಬಂದಾಗ ನಾವು ಪೊಲಿಟಿಷನ್ಗೆ ಕರ್ಕೊಂಬಂದಿದ್ವಿ. ಯಾಕಂದರೆ ಇದು ದೊಡ್ಡದಾಗಿ ದಂಧೆ ನಡೀತಾ ಇದೆ, ದೊಡ್ಡದಾಗಿ ಸ್ಕ್ಯಾಮ್ ನಡೀತಾ ಇದೆ. ಒಂದು ಒಳ್ಳೆಯ ಕಂಪ್ನಿ ಹೆಸರಲ್ಲಿ ಸ್ಕ್ಯಾಮ್ ನಡೀತಾ ಇದೆ. ಮತ್ತು ಇದರಿಂದ ನಮ್ಗಾಗ್ತಾ ಇರೋ ಏನೋ ಪ್ರಾಬ್ಲಮ್ಸ್ ಏನಂತಂದರೆ, ಈಗ ನಾವು ಅಂದರೆ ಲೀಗಲಾಗಿ ಸರ್ವಿಸ್ ಕೊಡ್ತಾಯಿದ್ದೀವಿ, ಜಿನಿಯನಾಗಿ ಸರ್ವಿಸ್ ಕೊಡ್ತಾ ಇರೋದ್ರಿಂದ ಕಸ್ಟಮರ್ ಮನೆಗೆ ಹೋದಾಗ ನಮ್ಮನ್ನು ಫ್ರಾಡಾಗೆ ನೋಡ್ತಾ ಇದ್ದಾರೆ. ಇದೊಂದು ದೊಡ್ಡ ಇದಾಗ್ಬಿಟ್ಟಿದೆ. ಅದಕ್ಕೆ ಕಾರಣಕ್ಕೆ ನಾವು ಇವತ್ತು ಸ್ಟೇಷನ್ ಹತ್ರ ಬಂದಿದ್ದೀವಿ. ಅವ್ರನ್ನೂ ಒಳಗಡೆ ಅರೆಸ್ಟ್ ಮಾಡಿದ್ದಾರೆ, ವಿಚಾರಣೆ ನಡೆಸ್ತಾ ಇದ್ದಾರೆ. ನೋಡೋಣ ಮುಂದೆ ಏನಾಗುತ್ತೆ. ಅಂದರೆ ಇದು ನಾವು ಬಂದಿರೋ ಕಾರಣ ಏನಂತಂದರೆ, ಮುಂದೆಗೆ ಇದು ಆಗಬಾರ್ದು. ಫಸ್ಟ್ನೇದಾಗಿ ಜನಕ್ಕೆ ಯಾರಿಗೂ ತೊಂದರೆ ಆಗಬಾರ್ದು. ಎರಡನೇದಾಗಿ ಏನಂತಂದರೆ, ಈಗ ಅವ್ರ ಹಿಂದೆಗಡೆ ಇನ್ನು ಯಾರಾದರೂ ಮೀನ್ಸ್ ಈಗ ಯಾರು ಇದನ್ನು ಕೊಟ್ಟು ಮಾಡಿಸ್ತಾ ಇದ್ದಾರೆ, ಇನ್ನೂ ದೊಡ್ಡ ಗ್ಯಾಂಗೇ ಇರ್ಬೋದು ಅಂತ ಅನಿಸ್ತಾ ಇದೆ. ಅದೇ ಕಾರಣಕ್ಕೆ ನಾವು ಕರ್ಕೊಂಬಂದಿರೋ ಸರ್. ಈಗ ನಮ್ಮ ಡಾಟಾ ಅವ್ರಿಗೆ ಯಾರು ಕೊಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ, ಅವ್ರು ಕೊಟ್ಟಿರೋರು ಬೇಕು ಅನ್ನೋ ಕಾರಣಕ್ಕೆ ನಾವು ಇವತ್ತು ಇಲ್ಲಿ ಕರ್ಕೊಂಬಂದು ಕೂರಿಸಿದ್ದೀವಿ. ಅಯ್ಯಪ್ಪ ಕಂಪನಿಯ ಸರ್ವಿಸ್ ಏಜೆಂಟ್ಸ್ ಎಂದು ಗ್ರಾಹಕರನ್ನು ನಂಬಿಸಿ ಕ್ಲೀನಿಂಗ್ ಪೌಡರ್ ಬದಲಿಗೆ ಉಪ್ಪನ್ನು ತುಂಬಿಸಿ ಹಣ ಮಾಡುತ್ತಿದ್ದರು. ಅಯ್ಯಪ್ಪ ಕಂಪನಿಯ ಫಿಲ್ಟರ್ ಒಂದಕ್ಕೆ 2,560 ರೂಪಾಯಿ ಇದ್ದರೆ ಈ ಖದೀಮರು ಲೋಕಲ್ ವಸ್ತುಗಳನ್ನು ಹಾಕಿ ಹಣ ಮಾಡುತ್ತಿದ್ದರು. ಪದೇ ಪದೇ ಕಂಪನಿಗೆ ದೂರು ಬಂದ ಹಿನ್ನೆಲೆಯಲ್ಲಿ ಇಂದು ನಗರದ ಸೇಂಟ್ ಜೋಸೆಫ್ ಕಾನ್ವೆಂಟ್ ವಂಕೆಯಲ್ಲಿ ಡ್ರಾಪ್ ಮಾಡಿ ಮಂಡ್ಯ, ಶ್ರೀರಂಗಪಟ್ಟಣ, ತುರುವೇಕೆರೆ ಮೂಲದ ಅರ್ಜುನ್, ದರ್ಶನ್, ಮಂಜುನಾಥ್ ಎಂಬವರನ್ನು ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದಾರೆ. ವಿವೇಕಾನಂದ ಎಂಟರ್ಪ್ರೈಸಸ್ ಮಾಲೀಕ ಚರಣ್ ಹೇಳುವಂತೆ ಜಿಲ್ಲೆಯಲ್ಲಿ ಖದೀಮರ ತಂಡ 400ರಿಂದ 500 ಮಂದಿ ಈ ರೀತಿ ಟೋಪಿ ಹಾಕಿದ್ದು ಲಕ್ಷಾಂತರ ರೂಪಾಯಿ ಅವ್ಯವಹಾರ ನಡೆಸಿದ್ದಾರೆ. ಇವರ ಮೇಲೆ ಶಿಸ್ತು ಕ್ರಮ ಜರುಗಿಸಿ ಪೊಲೀಸರ ಕೈಯಲ್ಲಿ ಬಾಯಿ ಬಿಡಿಸಿದರೆ ಈ ಹಗರಣ ಇನ್ನಷ್ಟು ಬೆಳಕಿಗೆ ಬರುವ ಸಾಧ್ಯತೆ ಇದೆ ಎಂದು ತಿಳಿಸಿದ್ದಾರೆ. ನಾನು FB ಮಿಷಿನ್, ವಾಷಿಂಗ್ ಮಿಷಿನ್ ತೊಗೊಂಡಿದ್ದೀನಿ. ತಗೊಂಡು 2 ವರ್ಷ ಆಗಿದೆ. 6 ತಿಂಗಳು ಒನ್ಸು ಸರ್ವಿಸ್ ಮಾಡಿಸ್ತಾ ಇದ್ದೆ. ಯಾವಾಗಲೂ ನಾನೇ ಕಸ್ಟಮರ್ ಕೇರ್ ಕಾಲ್ ಮಾಡಿ ಸರ್ವಿಸ್ ತೊಗೊತಾ ಇದ್ದೆ. ಈ ಸತಿ 6 ತಿಂಗಳಿಂದ ನಾನು ಸರ್ವಿಸ್ ಮಾಡ್ತಿದ್ದೆ. ಮತ್ತು ಈಗ ಹೋದ ತಿಂಗಳು ನವೆಂಬರ್ 10ನೇ ತಾರೀಕು ಅವರೇ ಕಾಲ್ ಮಾಡಿಬಿಟ್ಟು, ಒಂದು ಲೇಡಿ ಕಾಲ್ ಮಾಡಿಬಿಟ್ಟು ಫ್ರೀ ಸರ್ವಿಸ್ ಇದೆ, ಸರ್ವಿಸ್ ತೊಗೋತೀರಾ ಅಂತ ಕೇಳಿದರು. ತೊಗೋತೀನಿ ಅಂತಂದೆ. ಮತ್ತು ಇನ್ನೊಂದು ನಂಬರಿಂದ ನನಗೆ ಮೆಸೇಜ್ ಬಂತು, ಅವರೇ ಕಳಿಸಿರೋದು ಅಂತ ಹೇಳ್ಬಿಟ್ಟು. ಲೊಕೇಶನ್ ಕಳಿಸಿ ನಾವು ಬರ್ತಾಯಿದ್ದೀರಿ ಅಂತ. ಅವರು ಬಂದಿದ್ದರು ಮತ್ತು ಸರ್ವಿಸ್ ನವೆಂಬರ್ 10ನೇ ತಾರೀಕು ಸರ್ವಿಸ್ ಮಾಡಿದರು. ಬಂದು ಸರ್ವಿಸ್ ಮಾಡಿ 1,700 ರೂಪಾಯಿ ಬಿಲ್ ಮಾಡಿದರು. ಮತ್ತು ಒಳಗಡೆ ಮಿಷಿನ್ ಲೋಕಲ್ ಒಳಗಡೆ ಪಾರ್ಟ್ಸ್ ಹಾಕಿದ್ರು. ಒಳಗಡೆ ಪಾರ್ಟ್ಸ್ ಹಾಕ್ಬಿಟ್ಟು 1,700 ರೂಪಾಯಿ ತೊಗೊಂಡ್ರು. ಮತ್ತು ಇನ್ಶೂರೆನ್ಸ್ ಅಂತ ಹೇಳ್ಬಿಟ್ಟು 1 ವರ್ಷ ಫ್ರೀ ಇರುತ್ತೆ ಅಂತ ಹೇಳ್ಬಿಟ್ಟು 4,700 ರೂಪಾಯಿ ತೊಗೊಂಡ್ರು. ಮತ್ತು ಅವರು ತೊಗೊಂಡು ವಾಪಸ್ ಹೋದರು. ಮಿಷಿನ್ ಆನ್ ಮಾಡಿದರೆ ಮಿಷಿನ್ ಆನ್ ಆಗಲಿಲ್ಲ. ಅಂತ ಹೇಳ್ಬಿಟ್ಟು ನಾನು ಕಸ್ಟಮರ್ ಕೇರ್ಗೆ ಕಾಲ್ ಮಾಡಿ ಕಂಪ್ಲೇಂಟ್ ರೈಸ್ ಮಾಡಿದೆ. ಕಂಪ್ಲೇಂಟ್ ಮಾಡಿದ್ದಕ್ಕೆ ಚಿಕ್ಕಬಳ್ಳಾಪುರ ಚಂದಣ್ಣನವ್ರನ್ನ ಕಳಿಸಿದ್ರು. ಅವ್ರು ಬಂದು ಒಳಗಡೆ ಪಾರ್ಟ್ಸ್ ಎಲ್ಲ ಲೋಕಲ್ ಹಾಕಿದ್ದಾರೆ, ಅದಕ್ಕೆ ಮಿಷಿನ್ ನೋಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಅವ್ರು ರೆಡಿ ಮಾಡಿಕೊಟ್ಮೇಲೆ ಮತ್ತು ನಾನು ಅವ್ರಿಗೆ ಕಾಲ್ ಮಾಡಿದರೆ ಹೇಗಂದ್ರೆ ನನಗೆ ನನ್ನ ಹತ್ರ ಮಾತಾಡಿದರು. ಜಾಸ್ತಿ ಅಮೌಂಟ್ ತೊಗೊಂಡಿರೋದಕ್ಕೆ ಕೇಳಿದ್ರಿಗೆ ನೀವ್ಯಾರು ನಂಗೆ ಗೊತ್ತೇ ಇಲ್ಲ ಅಂತ ಹೇಳ್ಬಿಟ್ಟು ಬ್ಲಾಕ್ ಲಿಸ್ಟ್ಗೆ ಹಾಕಿದ್ಮೇಲೆ ನಾನು ಇವ್ರಿಗೆ ಕಂಪ್ಲೇಂಟ್ ರೈಸ್ ಮಾಡಿದೆ. ನನ್ನ ಡಾಟಾ ಯಾಕೆ ಲೀಕ್ ಆಗ್ತಾಯಿದೆ, ಎಲ್ಲಿ ಲೀಕ್ ಆಗ್ತಾಯಿದೆ ಅಂತ ಹೇಳ್ಬಿಟ್ಟು ನಾನು FB ಕಸ್ಟಮರ್ ಕೇರ್ಗೆ ಕಂಪ್ಲೇಂಟ್ ರೈಸ್ ಮಾಡಿಬಿಟ್ಟು ಅಲ್ಲಿ ಕಂಪ್ಲೇಂಟ್ ಕೊಟ್ಟೆ. ನಂದಕುಮಾರ್, CTV ನ್ಯೂಸ್, ಚಿಕ್ಕಬಳ್ಳಾಪುರ. ಶಿಡ್ಲಘಟ್ಟ ತಾಲೂಕಿನಲ್ಲಿ ಅವಧಿ ಮುಗಿದ 4 ಗ್ರಾಮ ಪಂಚಾಯಿತಿಗಳ 48 ಸ್ಥಾನಗಳಿಗೆ ಡಿಸೆಂಬರ್ 8ರಂದು ಮತದಾನ ನಡೆಯಲಿದ್ದು, ಚುನಾವಣೆಯಲ್ಲಿ ಕಾರ್ಯನಿರ್ವಹಿಸುವ ಅಧಿಕಾರಿಗಳಿಗೆ ಚುನಾವಣಾ ಸಾಮಗ್ರಿ ನೀಡಿರುವುದಾಗಿ ತಹಸೀಲ್ದಾರ್ BN ಸ್ವಾಮಿ ತಿಳಿಸಿದರು.
ಶಿಡ್ಲಘಟ್ಟ ನಗರದ ಸರ್ಕಾರಿ ಪ್ರೌಢಶಾಲೆ ಆವರಣದಲ್ಲಿ ಇಂದು ನಡೆದ ಚುನಾವಣಾ ಪೂರ್ವ ಸಿದ್ಧತಾ ಸಭೆಯಲ್ಲಿ ಮಾತನಾಡಿದ ತಹಸೀಲ್ದಾರ್ ಬಿಎನ್ ಸ್ವಾಮಿ ಅವರು, ಶಿಡ್ಲಘಟ್ಟ ತಾಲೂಕಿನ ಭಕ್ತರಹಳ್ಳಿ, ಮಳಮಾಚನಹಳ್ಳಿ, ಹೊಸಪೇಟೆ ಮತ್ತು ನಾಗಮಂಗಲ ಗ್ರಾಮ ಪಂಚಾಯಿತಿಗಳಿಗೆ ಸಾರ್ವತ್ರಿಕ ಚುನಾವಣೆ ನಡೆಸಲಾಗುತ್ತಿದೆ. ಪ್ರತಿಯೊಂದು ಗ್ರಾಮ ಪಂಚಾಯಿತಿ ಮತಗಟ್ಟೆಗಳಿಗೆ ಪ್ರತ್ಯೇಕ ವಾಹನದ ಮೂಲಕ ತೆರಳುತ್ತಿದ್ದಾರೆ ಎಂದರು. ಸಂಬಂಧಪಟ್ಟಂತೆ ಮಸ್ಟಿಂಗ್ ಕಾರ್ಯಾಗಾರ ನಡೀತಾ ಇದೆ. ಎಲ್ಲ ಚುನಾವಣಾ ಸಿಬ್ಬಂದಿಗಳು ಹಾಜರಾಗಿ ಅವರ ಚುನಾವಣಾ ಸಂಬಂಧಪಟ್ಟಂತಹ ಬಾಕ್ಸ್ ಇರ್ಬೋದು ಮತ್ತು ಎಲ್ಲ ಸಾಮಗ್ರಿಗಳನ್ನ ನಾವು ವಿತರಣೆ ಮಾಡಿದ್ದೀವಿ. ಪ್ರತಿಯೊಂದು ಗ್ರಾಮ ಪಂಚಾಯಿತಿಗೆ ಸಂಬಂಧಪಟ್ಟಂಥ ಒಂದು ಪೋಲಿಂಗ್ ಸ್ಟೇಷನ್ಸ್ಗೆ ಪ್ರತ್ಯೇಕ ವೆಹಿಕಲ್ನ ಅರೇಂಜ್ ಮಾಡಿ ಆ ವೆಹಿಕಲ್ ಮೂಲಕ ಇವತ್ತು ಅವರಲ್ಲಿ ಎಲ್ಲರೂ ಅಲ್ಲಿ ಸೇರೋ ರೀತಿಯ ಒಂದು ವ್ಯವಸ್ಥೆ ಮಾಡಿದ್ವಿ. ನಾಳೆ 4 ಗ್ರಾಮ ಪಂಚಾಯಿತಿಗಳ ಚುನಾವಣೆ 19 PSಗಳಲ್ಲಿ ಚುನಾವಣೆ ನಡೆಯುತ್ತೆ. ಎಲ್ಲ ಮತದಾರರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಶಾಂತಿಯುತ ಮತದಾನ ಮಾಡಬೇಕು ಅಂತ ತಮ್ಮ ಕೇಳ್ಕೊಂಡಿದ್ದೀನಿ. 4 ಗ್ರಾಮ ಪಂಚಾಯಿತಿಗಳ 19 ಮತಗಟ್ಟೆಗಳಲ್ಲಿ ಡಿಸೆಂಬರ್ 8ರಂದು ಬೆಳಗ್ಗೆ 7ರಿಂದ ಸಂಜೆ 5ರವರೆಗೂ ಮತದಾನ ನಡೆಯಲಿದೆ. ಪ್ರತಿಯೊಬ್ಬರೂ ಕಡ್ಡಾಯವಾಗಿ ಮತ ಚಲಾಯಿಸುವ ಮೂಲಕ ಪ್ರಜಾಪ್ರಭುತ್ವದ ಆಶಯ ಗಟ್ಟಿಗೊಳಿಸಬೇಕೆಂದು ಕೋರಿದರು. ಪ್ರತಿ ಮತಗಟ್ಟೆಯಲ್ಲಿ 4 ಮಂದಿ ಸಿಬ್ಬಂದಿ ಇರುತ್ತಾರೆ. ಇವರೊಂದಿಗೆ ಪೊಲೀಸ್ ಸಿಬ್ಬಂದಿ ಕಾರ್ಯನಿರ್ವಹಿಸಲಿದ್ದಾರೆ. 19 ಮತಗಟ್ಟೆಗಳಲ್ಲಿ 6 ಅತಿ ಸೂಕ್ಷ್ಮ ಮತಗಟ್ಟೆಗಳಿದ್ದು ಅವುಗಳಿಗೆ ಹೆಚ್ಚಿನ ಪೊಲೀಸ್ ಭದ್ರತೆ ಮತ್ತು ವಿಡಿಯೋ ಮಾಡುವ ವ್ಯವಸ್ಥೆ ಮಾಡಲಾಗಿದೆ ಎಂದರು. ಛಾಯಾ ರಮೇಶ್, ಸಿಟಿವಿ ನ್ಯೂಸ್, ಶಿಡ್ಲಘಟ್ಟ. ಹೋಗಲು ರಸ್ತೆ ಸರಿ ಇಲ್ಲ ಎಂಬ ಕಾರಣಕ್ಕೆ ರಸ್ತೆ ಕಾಮಗಾರಿಗೆ 3.5 ಕೋಟಿಯನ್ನು ಶಾಸಕ ಪ್ರದೀಪ್ ಈಶ್ವರ್ ಮಂಜೂರು ಮಾಡಿಸಿದ್ದಾರೆ. 12ನೇ ವಾರ್ಡಿಗೆ ಮಂಜೂರಾಗಿರುವ ಅಭಿವೃದ್ಧಿ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆಯನ್ನು ಶಾಸಕ ಪ್ರದೀಪ್ ಈಶ್ವರ್ ನೆರವೇರಿಸಿದರು. ಚಿಕ್ಕಬಳ್ಳಾಪುರ ನಗರದ 30ನೇ ವಾರ್ಡ್ಗೆ ಮನೆಗಳ ಮಂಜೂರಾತಿ ಬಗ್ಗೆ ಶಾಸಕರು ಸ್ಪಂದಿಸಿದ್ದಾರೆ. ವಸತಿ ಸಚಿವ ಜಮೀರ್ ಅಹಮದ್ ಅವರಿಂದ ಕ್ಷೇತ್ರಕ್ಕೆ 2,000 ಮನೆಗಳನ್ನು ಕೇಳಿದ್ದು 2025ನೇ ಸಾಲಿನಲ್ಲಿ ಮನೆಗಳು ಹಂಚಿಕೆಯಾಗಲಿವೆ ಎಂದು ಈ ಸಂದರ್ಭದಲ್ಲಿ ಶಾಸಕರು ತಿಳಿಸಿದರು. ನಗರದಲ್ಲಿ ಈಗಾಗಲೇ ಸಂಸದರು ನೀಡಿರುವ ನಿವೇಶನ ಹಕ್ಕುಪತ್ರ ನಕಲಿ ಎಂದು ಹೇಳಿದ ಅವರು, ಸರ್ಕಾರದ ನಿಯಮಗಳನ್ನು ಬದಿಗೊತ್ತಿ ತರಾತುರಿಯಲ್ಲಿ ಮಾಡಿರುವುದು ಸರಿಯಿಲ್ಲ ಎಂದು ಹೇಳಿದರು. ನಗರಕ್ಕೆ ಸಂಪರ್ಕ ಕೊಂಡಿಯಂತೆ ಇರುವ ರಸ್ತೆಗಳಿಗೆ ಹೆಚ್ಚಿನ ಅನುದಾನವನ್ನು ವಿಶೇಷವಾಗಿ ತರುವುದಾಗಿ ಶಾಸಕರು ಭರವಸೆ ನೀಡಿದರು. ಸರ್, ಈಗ ನಾನು ಹೇಳ್ತಾ ಇದ್ದೆ, ಒಂದು ಕಡೆಯಿಂದ ಗುದ್ದಲಿ ಪೂಜೆ ಮಾಡ್ತಿದ್ದೀವಿ. ಸರ್ಕಾರದಲ್ಲಿ ಒಂದು ಅನುದಾನ ತಂದು ಅದು ಕಾನೂನು ರೀತಿ ನಾವು ನೀಟಾಗಿ ಅದನ್ನು ಅಪ್ರೂವಲ್ ತೊಗೊಂಡು ಬರಬೇಕು. ಈಗ 3.5 ಕೋಟಿ ಇದೊಂದು ವಾರ್ಡ್ಗೆ ಹಾಕಿದ್ದೀನಿ. ನಂತರ ಈ ಎಕ್ಸ್ಟೆನ್ಷನ್ನು ನೆಕ್ಸ್ಟ್ ಆದಷ್ಟು ಬೇಗ ಗುದ್ದಲಿ ಪೂಜೆ ಮಾಡ್ತೀನಿ. ಕುಡುತಿಗೆ 50 ಲಕ್ಷ ಹಾಕಿದ್ದೀನಿ. ಈಗ ನೆಕ್ಸ್ಟ್ ಕುಡುತಿಯಲ್ಲಿ ಗುದ್ದಲಿ ಪೂಜೆ ಇದೆ. ಅದಾದಮೇಲೆ ದಿನ್ನೆ ಹೊಸಳ್ಳಿ ರಸ್ತೆ, ಜಡಳ್ತಿಮ್ಮನಹಳ್ಳಿ ರಸ್ತೆ, ಇನುಮಿಂಚೇನಹಳ್ಳಿ ರಸ್ತೆ, ಕಂದುವಾರ ಕೆರೆಯ ರಸ್ತೆ, ಆ ಕಡೆ ಅವಲಗುರ್ಕಿ ಮುಷ್ಟೂರು ರಸ್ತೆ, ಇಷ್ಟು ರಸ್ತೆ ವರ್ಷಗಳಿಂದ ಯಾರೂ ಹಾಕಿರಲಿಲ್ಲ. ಏನಾಗುತ್ತೆ ಅಂದರೆ ನೋಡಿ, ನಾನೆಲ್ಲ ನೋಡಿದ್ರೆ ಇನುಮಿಂಚೇನಹಳ್ಳಿ ರಸ್ತೆ ಎಲ್ಲ ಸೇರಿಸ್ಕೊಂಡ್ರೆ 25 ಕೋಟಿ ರೂಪಾಯಿ ಈ 4-5 ರಸ್ತೆಗೆ ಬೇಕು. ನಾನೀಗ ಈ 4-5 ರಸ್ತೆ ಮೇಲೇ 20-25 ಕೋಟಿ ಹಾಕ್ತಾಯಿದ್ದೀನಿ. ದಿನ್ನೆ ಹೊಸಳ್ಳಿ ರಸ್ತೆ ಇದೆಲ್ಲ ನನ್ನ ಅನುದಾನ, ನಮ್ಮ ಸರ್ಕಾರದಲ್ಲಿ ಮಾಡಿರೋದು. ಅದು ಈಗ ಆದಷ್ಟು ಬೇಗ ಮಾಡ್ತೀನಿ. ನಾನು ದಿನ್ನೆ ಹೊಸಳ್ಳಿ ರೋಡಲ್ಲಿ ಟ್ರಾವೆಲ್ ಮಾಡೋರಿಗೆ, ಕಂದ್ವಾರ ರೋಡಲ್ಲಿ ಟ್ರಾವೆಲ್ ಮಾಡೋರಿಗೆ, ಆ ಕಡೆ ಮುಷ್ಟೂರು ರೋಡಲ್ಲಿ ಟ್ರಾವೆಲ್ ಮಾಡೋರಿಗೆ ನಾನು ಇಷ್ಟು ಅನುದಾನ ತಂದಿದ್ದೀನಿ. ಇನ್ನೊಂದು 2-3 ತಿಂಗಳಲ್ಲಿ ಕೆಲಸ ಸ್ಟಾರ್ಟ್ ಮಾಡಿಸ್ತೀನಿ. ಒಂದು 2-3 ತಿಂಗಳಲ್ಲಿ ಕೆಲಸ ಮುಗಿಸ್ತೀವಿ. ನಗರಸಭೆ ಅಧ್ಯಕ್ಷ, ಉಪಾಧ್ಯಕ್ಷರಿಗೆ ವಿನಂತಿ ಮಾಡಿ ಎಲ್ಲಾ ವಾರ್ಡ್ಗಳ ಸಮಸ್ಯೆಗಳನ್ನು ಬಗೆಹರಿಸಲು ಸಹಕರಿಸುವಂತೆ ಶಾಸಕರು ಕೋರಿದರು. ನಂದಕುಮಾರ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಚಿಕ್ಕದೊಂದು ವಿರಾಮ. ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯಲಿದೆ. ವಿಷಯ ಗೊತ್ತಾಯ್ತಾ? ಮನೆ ಇಂಟೀರಿಯರ್ಸ್ಗೂ ಸಹ ಇವಾಗ EMI ಪೇ ಮಾಡಬಹುದು. ಮನೆ ಕಚ್ಚಿದ ಮೇಲೆ ಇಂಟೀರಿಯರ್ಗೆ ತುಂಬಾನೇ ತಲೆ ಕೆಡ್ಸ್ಕೊತೀವಿ. ಯುನೀಕ್ ಆಗಿರ್ಬೇಕು, ಡಿಫ್ರೆಂಟ್ ಆಗಿರ್ಬೇಕು, ಮಾಡರ್ನ್ ಆಗಿರ್ಬೇಕು ಅಂತ. ಇದಕ್ಕೆಲ್ಲ ಒಂದು ಸೂಪರ್ ಸೊಲ್ಯೂಷನ್ ಕೊಡಬೇಕು ಅಂದ್ರೆ SMH ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ ಚಿಕ್ಕಬಳ್ಳಾಪುರ. ಇಡೀ ಬ್ಯಾಂಗ್ಳೂರಲ್ಲಿ ಕಂಪೇರ್ ಮಾಡಿದ್ರೆ ಇವ್ರು ಕೊಡೋ ರೇಟ್ಸ್ ತುಂಬಾನೇ ಅಫೋರ್ಡಬಲ್. ಇವ್ರದೇ ಆದಂತ ಸ್ವಂತ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ. ಮೇಕ್ ಇನ್ ಇಂಡಿಯಾ, 25 years ಆಫ್ ಎಕ್ಸ್ಪೀರಿಯನ್ಸ್. 80% ಆಫ್ ದರ್ ಕ್ಲೈಂಟ್ಸ್ ಬ್ಯಾಂಗ್ಳೂರಲ್ಲೇ ಇರೋದು. ನಿಮ್ ಮನೆಗೆ ಬಂದು ವಿಸಿಟ್ ಮಾಡಿ ನಿಮ್ಗೆ ನೀಟ್ ಆಗಿ ಡಿಸೈನ್ ಮತ್ತು ಎಕ್ಸ್ಪ್ಲನೇಷನ್ ಮಾಡಿ
ಯಾವ ತರ ಮಾಡಬಹುದು ಅಂತ ಕ್ಲಾರಿಟಿನೂ ಕೊಡ್ತಾರೆ. ಇಂಟೀರಿಯರ್ಸ್ ಗೆ ಬೇಕಿರೋ ಎಲ್ಲ ಐಟಮ್ ಇವ್ರ ಹತ್ರ ಸಿಗುತ್ತೆ. ಯು ವಿಲ್ ಗೆಟ್ ಇಟ್ ಅಟ್ ದ ವೆರಿ ವೆರಿ ಬೆಸ್ಟ್ ಪ್ರೈಸ್ ಅಂತಾನೆ ಹೇಳ್ಬೋದು. ಮನೆ ಹೊಸಲಿಂದ ಹಿಡಿದು ಹಾಲ್, ಬೆಡ್ರೂಮ್, ಕಿಚನ್ ಎಲ್ಲಾನು ಇವ್ರ ಹತ್ರ ನೀಟ್ ಆಗಿ ಡಿಸೈನ್ ಮಾಡ್ಕೋಬಹುದು. ಈ ವಿಡಿಯೋನ ಬೇಗ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ, ತುಂಬಾನೇ ಯೂಸ್ ಆಗುತ್ತೆ. ಶ್ರೀ ಚಾಮವಿ ಪಾರ್ಟಿ ಹಾಲ್, 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ನಂಬರ್ 232T, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ನಿಮ್ಮ ಎಲ್ಲ ಶುಭ ಕಾರ್ಯಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್ ಚಿಕ್ಕಬಳ್ಳಾಪುರದಲ್ಲಿ ಸಿದ್ಧ. ಹುಟ್ಟುಹಬ್ಬ, ನಾಮಕರಣ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ನಿರೀಕ್ಷೆಗೆ ತಕ್ಕ ಪಾರ್ಟಿ ಹಾಲ್. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು: ವಿಶಾಲವಾದ ಪಾರ್ಟಿ ಹಾಲ್, 1 ಡೈನಿಂಗ್ ಹಾಲ್, ಮಾಡರ್ನ್ ಅಡುಗೆ ಕೋಣೆ, 300 ಅತಿಥಿಗಳ ಆಸನ ಸಾಮರ್ಥ್ಯ, 2 ಕೊಠಡಿಗಳು ಸಸ್ಯಾಹಾರಿಗಳಿಗೆ ಮಾತ್ರ, ಎಸಿ ಕೇಂದ್ರೀಕೃತ ಪಾರ್ಟಿ ಹಾಲ್, ಪ್ರೊಜೆಕ್ಟರ್ ಮತ್ತು ಪರದೆಯೊಂದಿಗೆ ಸಿದ್ಧವಾಗಿದೆ. ಎಐ ಸ್ಪೀಕರ್ಗಳಿಂದ ಆವೃತ, ಲಿಫ್ಟ್ ಕೂಡ ಲಭ್ಯವಿದೆ. 100 ಕಾರ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ, ಪವರ್ ಬ್ಯಾಕಪ್ ಜನರೇಟರ್ ಲಭ್ಯ. ಕೂಡಲೇ ಸಂಪರ್ಕಿಸಿ 9916161691 9739702077. ಶ್ರೀ ಮಂಜುನಾಥ ಹಾರ್ಡ್ವೇರ್ ಆ್ಯಂಡ್ ಇನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್, ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ: ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927, ಮತ್ತೊಂದು ಸಂಖ್ಯೆ 9008680303. ಸ್ಕೈ ಮಹಿಳಾ ಅಡ್ಡ, ವುಮೆನ್ಸ್ ಶೋರೂಮ್, ಬದಲಾದ ವಿಳಾಸದಲ್ಲಿ, ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. 15 ವರ್ಷ ಮೇಲ್ಪಟ್ಟ ಮಹಿಳೆಯರಿಗೆ ಬೇಕಾದ ಎಲ್ಲ ತರಹದ ಬಟ್ಟೆಗಳು ಒಂದೇ ಮಳಿಗೆಯಲ್ಲಿ ಲಭ್ಯ. ಉತ್ತಮ ಗುಣಮಟ್ಟದ ಅತ್ಯಾಧುನಿಕ ಬಟ್ಟೆಗಳಿಗಾಗಿ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ ನಿಮಗಾಗಿ ಇದೆ. 1-2 ಪೀಸ್ ಕೊಂಡರೂ ಹೋಲ್ಸೇಲ್ ದರದಲ್ಲಿ ನೀಡುತ್ತೇವೆ. ಎಲ್ಲ ತರಹದ ಆಕರ್ಷಣೀಯ ಸೀರೆಗಳು, ಮನಮೆಚ್ಚುವಂತಹ ಸೀರೆಗಳು, ಟಾಪ್ಸ್, ಲೆಗಿನ್ಸ್, ರೆಡಿ ಡ್ರೆಸ್ಸಸ್, ಮಹಿಳೆಯರ ಒಳ ಉಡುಪುಗಳು ಲಭ್ಯ. ಮತ್ಯಾಕೆ ತಡ, ಒಮ್ಮೆ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ, ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ವಿವಾದಿತ ವಕ್ಫ್ ಆಸ್ತಿ ಸ್ಥಳಕ್ಕೆ ವಿಧಾನ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಸೇರಿದಂತೆ ಇತರೆ ನಾಯಕರು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಚಿಂತಾಮಣಿ ತಾಲೂಕಿನ ತಿಮ್ಮಸಂದ್ರ ಗ್ರಾಮದ ಸರ್ವೆ ನಂಬರ್ 13/1, 13/3 ವಿವಾದಿತ ವಕ್ಫ್ ಆಸ್ತಿ ಎಂದು ಬೇಲಿ ಹಾಕಿದ್ದ ಸ್ಥಳಕ್ಕೆ ವಿಧಾನ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ, ವಿಧಾನ ಪರಿಷತ್ ಸದಸ್ಯ YA ನಾರಾಯಣಸ್ವಾಮಿ, ಮಾಜಿ ಸಂಸದ ಮುನಿಸ್ವಾಮಿ,
ಭೇಟಿ ನೀಡಿ ಸ್ಥಳ ಪರಿಶೀಲನೆ ನಡೆಸಿದರು. ಚಳಿಗಾಲದ ಅಧಿವೇಶನದಲ್ಲಿ ವಿಷಯ ಪ್ರಸ್ತಾಪಿಸಲು ರೈತರಿಂದ ದಾಖಲೆ ಸಂಗ್ರಹಿಸಿದರು. ಚಿಂತಾಮಣಿ ಡಿವೈಎಸ್ಪಿ ಮುರಳೀಧರ್ ನೇತೃತ್ವದಲ್ಲಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು. ಪಾವಗಡ ತಾಲೂಕಿನ ತಿರುಮಣಿ ಮತ್ತು ವಲ್ಲೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಾಸಕ ಎಚ್.ವಿ. ವೆಂಕಟೇಶ್ ಶಂಕುಸ್ಥಾಪನೆ ನೆರವೇರಿಸಿದರು. ನಂತರ ಮಾತನಾಡಿದ ಅವರು, ಈ ಭಾಗದ ಜನರಿಗೆ ನೀಡಿದ್ದ ಭರವಸೆಗಳನ್ನು ಈಡೇರಿಸಲು ಅಭಿವೃದ್ಧಿಗೆ ಗುದ್ದಲಿ ಪೂಜೆ ನೆರವೇರಿಸಲಾಗಿದೆ. ಹಂತ ಹಂತವಾಗಿ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮಾಡುವುದಾಗಿ ಹೇಳಿದರು. ಈ ಸಂದರ್ಭದಲ್ಲಿ ರಾಜೇಶ್, ಶಂಕರರೆಡ್ಡಿ, ರವಿ, ಸಾಂಬಾರ್ ಶಿವಾರೆಡ್ಡಿ, ಅನಿಲ್ ಮತ್ತಿತರರು ಹಾಜರಿದ್ದರು. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸ್ಕಂದ ಷಷ್ಠಿ ಪ್ರಯುಕ್ತ ಚಿಕ್ಕಬಳ್ಳಾಪುರ ನಗರದ ಸುಬ್ಬರಾಯನಪೇಟೆಯ ಸುಬ್ರಹ್ಮಣ್ಯ ಸ್ವಾಮಿಗೆ ವಿಶೇಷ ಪೂಜೆಗಳು, ಅದ್ದೂರಿ ರಥೋತ್ಸವ, ನಾಗರ ಕಲ್ಲುಗಳಿಗೆ ತೆನೆ ಎರೆದ ಭಕ್ತರು, ಸಂಜೆ ಮಹಾಮಂಗಳಾರತಿ ಸೇರಿದಂತೆ ಧಾರ್ಮಿಕ ಕಾರ್ಯಕ್ರಮಗಳು. ಕಾನೂನಿನ ಭಯ ಇಲ್ಲದೆ ವರ್ತಿಸುತ್ತಿರುವ ಪುಂಡರ ಗುಂಪು, ಹಾಡ ಹಗಲಿನಲ್ಲೇ ಮಚ್ಚು ತೋರಿಸಿ ದರೋಡೆ ಮಾಡಿದ ಖದೀಮರು, ಹಿಡಿಯಲು ಬಂದ ಸಾರ್ವಜನಿಕರಿಗೂ ಮಚ್ಚು ತೋರಿಸಿ ಪರಾರಿ. ರೈತ ಸಂಪರ್ಕ ಕೇಂದ್ರದ ಮೇಲೆ ಲೋಕಾಯುಕ್ತರ ದಾಳಿ, ಚಿಕ್ಕಬಳ್ಳಾಪುರ ಲೋಕಾಯುಕ್ತ ಎಸ್ಪಿ ಡಿವೈಎಸ್ಪಿ ಅವರಿಂದ ದಿಢೀರ್ ದಾಳಿ, ಕಕ್ಕಾಬಿಕ್ಕಿಯಾದ ರೈತ ಸಂಪರ್ಕ ಕೇಂದ್ರದ ಸಿಬ್ಬಂದಿ. ತೋಟದಲ್ಲಿ ಕೆಲಸ ಮಾಡುತ್ತಿದ್ದ ರೈತರ ಮೇಲೆ ಚಿರತೆಗಳ ದಾಳಿ, ಬೆಳೆಗೆ ಕೀಟನಾಶಕ ಸಿಂಪಡಿಸುತ್ತಿದ್ದ 2 ರೈತರಿಗೆ ಗಾಯ, ಚಿರತೆ ದಾಳಿಯಿಂದ ಗಾಯಗೊಂಡವರಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ. ಇದಿಷ್ಟು ಈ ಹೊತ್ತಿನ ಸುದ್ದಿ. ನೋಡ್ತಾ ಇರಿ CTV ನ್ಯೂಸ್, ಇದು ನಿಮ್ಮ ಜೊತೆಗಾರ.